Pooja as a model, and after that I saw you as a sports representing India. That is a real achievement. I called my dad and mom to the office room. ಪ್ಲೀಸ್ ನಿಮ್ಮ ಮಗಳನ್ನ ಈ ಸ್ಕೂಲಿಂದ ಕರ್ಕೊಂಡು ಹೊಟ್ಟೋಗಿ ನಾವು ಪಾಸ್ ಮಾಡಲ್ಲ, ಇಲ್ಲಾಂದರೆ ತಿರ್ಗಾ 9th ಸ್ಟ್ಯಾಂಡರ್ಡ್ ಇದೆ ಸ್ಕೂಲಲ್ಲಿ ಓದಿಸಿ ಅಂತ. ಪ್ರಿನ್ಸಿಪಲ್ಗೆಲ್ಲ ಚಾಲೆಂಜ್ ಹಾಕ್ಬಿಟ್ಟು ಪ್ರಿನ್ಸಿಪಲ್ಗೆ ಹೇಳ್ದೆ ನಾನು, ಇಫ್ ಐ ಆಮ್ ಕಮಿಂಗ್ ಬ್ಯಾಕ್ ಟು ದ ಸ್ಕೂಲ್ ಅಂದರೆ ಐ ವಿಲ್ ಸ್ಕೋರ್ ಗುಡ್ ಮಾರ್ಕ್ಸ್ ಅನ್ನೋನಿ ಕಮ್ ಅಂತ. ಐ ಸ್ಟಿಲ್ ಟೆಲ್ ಮೈ ಫ್ಯಾಮಿಲಿ ಆ್ಯಂಡ್ ಮೈ ಫ್ರೆಂಡ್ಸ್, ನಂತರ SSLCಯಲ್ಲಿ ಯು ಕೆನ್ ನಾಟ್ ಸ್ಕೋರ್. ಐ ಸ್ಕೋರ್ಡ್ ಗೇಲ್ ನಂಬರ್ 333. Our school, or do they remember you that, because challenge ಮಾಡಿ ಇಲ್ಲಿಂದ ಬೇರೆ ಸ್ಕೂಲಿಗೆ ಹೋಗಿ and today she plays nationals You ಅಂತ? will be very happy to hear this. ನನ್ನನ್ನು ಚೀಫ್ ಗೆಸ್ಟ್ ಆಗಿ ಕರೆದಿದ್ದು. Amazing, that's the achievement. Lot of criticism, ಏನೇ ಕಳಿಸ್ಬೇಕು ಹುಡುಗಿ ಅವಳು, ಸುಮ್ಮನೆ ಓದಿಸಿದ್ರೆ ಸಾಕಾಗತ್ತೆ, ಏನು ಹೋಗಿ ಆಡ್ಬಿಟ್ಟು ಏನು ದೇಶ ಉದ್ಧಾರ ಮಾಡಬೇಕಾಗಿದೆಯಾ? ಯಾರೋ ಒಬ್ರು ಏನೋ ಒಂದು ಜೀವನದಲ್ಲಿ ಏನೋ ಕಲ್ಸಕ್ಕಂತ ಬಂದಾಗ ತಿಳಿದವನೇ ಬುದ್ಧಿವಂತ. ಅವನು ಹಂಗೆ ಆಸೆ ಇರುತ್ತೆ, ನಾವೇನಕ್ಕೆ ಹುಡುಗನ ಬ್ಲೇಮ್ ಮಾಡಬೇಕು? ಹುಡುಗಂಗೂ ಆಸೆ ಇರುತ್ತೆ, ನನ್ನ ಹುಡುಗಿ ಈ ಥರ ಇರಬೇಕು ಅಂತ. ಹಂಗೆ ನಾನಿದ್ದೀನಾ? ಖಂಡಿತವಾಗ್ಲೂ ಇಲ್ಲ. ನಮ್ಮ ತಂದೆ ಒಂದು ಮಾತು ಹೇಳ್ತಾರೆ, ಮ್ಯಾಮ್ ಎಷ್ಟನೇ ಫ್ಲೋರಲ್ಲಿ ಇದೆಯಾ ಅಂತ ಕೇಳಿದ್ರು ಅಪ್ಪ ನನ್ನ. ಅಲ್ಲಿ ಫಿಲಿಪೀನ್ಸಲ್ಲಿ ಐ ವಾಸ್ ಸ್ಟೇಯಿಂಗ್ ಇನ್ ದ 22nd ಫ್ಲೋರ್. ನಿನಗೆ ಕೆಳಗಡೆ ಗಾಡಿ ಶಬ್ದ ಕೇಳಿಸ್ತಾ ಇದೆಯಾ? ಐಮ್ ಲೈಕ್ ನೋ. ಅಥವಾ ನಾಯಿ ಬಗ್ಳೋದು? ಐಮ್ ಲೈಕ್ ನೋ. ನೀನು ಆಲ್ರೆಡಿ 22ನೇ ಫ್ಲೋರಿಗೆ ರೀಚ್ ಆಗಿಬಿಟ್ಟಿದ್ಯಾ, ಆ್ಯಂಡ್ 23, 24, 25ಕ್ಕೂ ಹೋಗ್ಬೋದು. ವಾವ್, ಯು ಪ್ಲೇಡ್ ಇಂಟರ್ನ್ಯಾಷನಲ್. ಅದೇ ವ್ಯಕ್ತಿ ಬಂದು ಹೇಳಿದಾಗ ಐಮ್ ಲೈಕ್ ಥ್ಯಾಂಕ್ ಯು ಥ್ಯಾಂಕ್ ಯು. ಆ್ಯಂಡ್ ಐಮ್ ಲೈಕ್ ಲೈಫ್. ಇವತ್ತು ನನ್ನ ಬಗ್ಗೆ ಹೆಸರು ಹಂಗೆ ಹೇಳ್ಕೊಂಬಂದಿರೋರು ಅವ್ರದಂತೂ ಊರ್ ಬಾಗ್ಲಾಗೋಗಿದೆ. ಕರ್ಮ ಎಲ್ಲೂ ಬಿಡಲ್ಲ, ಇಟ್ ವಿಲ್ ಆಲ್ವೇಸ್ ಹಿಟ್ ಬ್ಯಾಕ್. ಆಲ್ರೆಡಿ ಹಿಟ್ ಆಗೋಗಿದೆ, ಅವ್ರ ಬಗ್ಗೆ ಊರ್ ಬಾಗ್ಲೇ ಆಗೋಗಿದೆ. ಬಟ್ ಐ ಬಿಲೀವ್ ಇನ್ ಲಾರ್ಡ್ ಶಿವ ಮ್ಯಾಮ್ ಅ ಲಾಟ್. ಆ್ಯಂಡ್ ಇವತ್ತು ನನ್ನ ಬಗ್ಗೆ ಮಾತಾಡಿದ್ಯಾ ನೀನು ಅಂದಾಗ ನಾನು ನಿನಗೇನು ಮಾಡಲ್ಲ, ಖಂಡಿತವಾಗ್ಲೂ ದೇವ್ರನ್ನೋನ್ಗೆ ಒಪ್ಪಿಸ್ತೀನಿ. ಆ ದೇವ್ರು ನಿನ್ನ ಜೊತೆ ನನ್ನ ರೀಸನಿಗೆ ನೀನು ಹಿಂಗೆ ಮಾಡಿದ್ಯಾ ಅಲ್ವಾ, ನಿನಗೆ ಅದೇ ರೀಸನ್ ಅಂತ ಅವಾಗ ಗೊತ್ತಾಗಲ್ಲ, ಬಟ್ ದೇವ್ರು ಸರಿಯಾಗಿ ಕೊಡ್ತಾನೆ. ಮ್ಯಾಮ್, ಇಫ್ ಐ ಆಮ್ ಟೆಲ್ಲಿಂಗ್ ದಿಸ್, ದಟ್ಸ್ ನಾಟ್ ದ ಪೇನ್. ಲೆಟ್ ಮಿ ಕ್ಲಿಯರ್ಲಿ ಟೆಲ್ ಯು, ಅವತ್ತಿನ ದಿವಸ ನಾನು ನೋವನ್ನ ತೊಗೊಂಡಿದ್ದಿದ್ರೆ ಇನ್ನೊಂದು ಇಂಡಿಯಾ ಆಡೋಕೆ ಆಗ್ತಿರ್ಲಿಲ್ಲ ನನ್ನ ಕೈಯಲ್ಲಿ. ನನ್ನ ಬಗ್ಗೆ ಅಕಸ್ಮಾತಾಗಿ ನಾನು ಕಿವಿಯಾರೆ ನನಗೆ ನೀನೇ ಹೇಳಿದ್ಯಾ ಅಂತ ಗೊತ್ತಾದರೆ ಹರ್ ಹರ್ ಮಹಾದೇವ್. ನನ್ನ ಚಿಕ್ಕಮ್ಮನ ಮಗಾಗೆ, ಹೀಸ್ 10 years old, he's into hospital, and suddenly we get to know that he was diagnosed with cancer actually. Such young age? Yeah, oh my god, last stage. ನಮಗೆ ವರ್ತೂರ್ ಸಂತೋಷದ್ದು ವೀಡಿಯೋಸ್ ಆಗಿರ್ಬೋದು, ಸುದೀಪ್ ಸರ್ ವೀಡಿಯೋಸ್ ಇದೆಲ್ಲ ಮೋಟಿವೇಟ್ ಮಾಡುತ್ತೆ. ಏನು ಸಕ್ಕದಾಗಂದ್ರೆ ಗೊತ್ತೂ ಆಗಲ್ಲ, ಫಟ್ ಅಂತ ಹೊಡೆದಿರ್ತಾರೆ ಅಂತ ಗೊತ್ತೇ ಆಗಲ್ಲ, ಫಟ್ ಅಂತ ಕೊಟ್ಟಿರ್ತಾರೆ ಅಂತ ನಕ್ಕೊಂಡು ಇಟ್ಟಿರ್ತಾರೆ. ಅದೇ ಥರ ಜೀವನದಲ್ಲಿ ಕೊಡಬೇಕು. ಒನ್ ಆಫ್ ದ ಸೆಲೆಬ್ರಿಟಿ ವಾಸ್ ಟೆಲ್ಲಿಂಗ್, ಅವ್ರು ಹೇಳ್ದಂಗೆ ನೀನು ಮಾಡ್ಕೊಂಡು ಹೋದರೆ ಇದು ನಿನ್ನ ಜೀವನ ಅಲ್ಲ, ಅದು ಅವ್ರ ಜೀವನ. ಎಕ್ಸಾಕ್ಟ್ಲಿ. ನಿನ್ನ ಜೀವನದಲ್ಲಿ ನಿನಗೇನು ಬೇಕೋ ಅದನ್ನ ನೀನು ಮಾಡ್ಕೊಂಡು ಹೋಗ್ಬೇಕು. ಹೂ ಇಸ್ ಯುವರ್ ಇನ್ಸ್ಪಿರೇಷನ್ ಅಂತ ಕೇಳ್ತಾರೆ ಸ್ವಲ್ಪ ಜನ ನನಗೆ. ಆವಾಗ ಐ ಎಮ್ ಮೈ ಓನ್ ಇನ್ಸ್ಪಿರೇಷನ್. ನಾನು ನಡೆದಿರೋ ದಾರಿಯಲ್ಲಿ ನೀನು ನಡೆಯೋಕ್ಕೂ ಆಗಲ್ಲ. ಸೊ ಐ ಕ್ಯಾನ್ ಟೆಲ್ ಯು ದಿಸ್ ಫೈನಲಿ, I'm appointed in Central Tax Bangalore. That's nice. Congratulations. So thank you so much. I'm appointed now. So I'm working for Central Tax Bangalore. ಮುಂಚೆ ಇರ್ತಾ ಇತ್ತು, ಎಲ್ಲರೂ ಮನ್ಸಾರೆ ಹಚ್ಕೊಂಡ್ಬಿಡ್ತಿದ್ದೆ, ಮನ್ಸಾರೆ ನಂಬಿಡ್ತಿದ್ದೆ. ಬಟ್ ಇವಾಗ Hi everyone and welcome to Midway Masters, where real journey meets real courage. This is your host Shalini, and today's episode we have a woman who is just not inspiring. She comes with that raw power. Okay, she has gone through the struggles of life. She represents India today. We'll talk about more about her achievements. I think I have a big list to talk about her achievements here. I've actually written it down. Okay, she has won Karnataka Achiever Award in 2025, and she was the first woman who represented India in volleyball. Okay, and she also won gold medal in Nepal at Central Asian Championship as well. Plus, she has played the nationals, senior nationals 5 times and secured bronze after 15 years. And then she has represented
nation under the category of 14, 16, 18, and 22. I think we should all hear more stories about her struggles and the way she is today representing India. It's not only on the sports, she has also achieved more in her modeling career as well. Pooja, thank you so much for being on our show and welcome. Hello. How are you feeling today? I think it's beautiful actually. More than beautiful, I think I'm you know I'm having that full wala feeling like ever I've had. I met you like 4 years back, and it's like I'm seeing you after 4 years, and you're still the same. And it's a pleasure, ma'am. Thank you so much for having me. Thank you so much. I'm really glad that we have you because I've seen the journey of 4 years of you. I've seen Pooja as a model, and after that, I saw you as a sports representing India. That is a real achievement. Okay, but your history goes. The graph is up and down, right? So somebody where in a school they have shown the door to you to walk out of the school. Yeah. After that, you did your MBA, and then representing nationals today. Okay, how notorious were you, and then why that the cycle of you were asking them to move out of the school and all? Talking about my school days, I think I was merit student till 6th standard. I used to get like 97, 96%. And gradually I saw a door open. I thought, okay, let me try sports as well. And I just went to the ground one day. Okay. After that, I found my own path and passion. And I can say that to you because sports it's not a journey on a normal days of your school. It's your brighter side, right? So that is how I came up to sports, and I'm like, okay, let's try this. And I started flunking in maths from 7th standard. The principal just called once. They called my parents once, twice, and all. They're like, Pooja is not studying now like before. You need to correct her. See, look at her grades. It's going down. And my dad, he's like, he wants both. I need to study and I need to play as well. So I was like, okay, see, you want me to get grades? That is a bit tough because 365 days, in that 365 days, and I used to be 364 at the ground. Underground, okay. And that was like, when should I even study? Study. I used to not get that mindset of studying at home. And that was a major issue. And after that, I'm like, okay, if I'm giving 100% to volleyball, let me start it very strict. So I used to just play, dream of volleyball. I used to keep volleyball and sleep next to Wow. my pillow. But what made you choose volleyball? Like, see, when you say that you're on the floor, you got into the grounds. Yeah. Okay, but what made you choose volleyball? One day, my coach, we have trials in schools. So my school was like epic famous for this sports. Mine was Apostolic Carmel. So that was the place where the sports person were actually born. Okay. Okay. So at that time, when I just went to the ground, I was first selected for basketball. Okay. Since I had this height, they were like, see, you can play basketball. So get a basketball ball from tomorrow. Let's start it off. And I'm like, okay, let's start. So I got a basketball. I came to the ground. For the next 3 days, another selection, volleyball happening. I'm like, okay, let me give that also. Okay. Because dribbling the ball always, we only had that in the 6th standard, no? We used to just For dribble. the sports day. Yeah, dribble. And I'm like, what is this? I'm not even playing inside the ground. What should I do? So that is how I entered volleyball. And the coach called me and he was like, this girl has a very good height. So let's not waste time. Put her into this team. Let's see. So I joined volleyball in August of my 6th standard. It was August, and just imagine, my first national was in 7th standard. Wow. So that is how I dedicated myself playing there because my dad and mom equally supported me in that. That's more important. Yeah. I think dad is also from a sports background. Yeah, he's a cricket player. Oh wow, that's nice. ಅದಕ್ಕೆ ಸ್ಪೋರ್ಟ್ಸ್ ಮೇಲೆ ಜಾಸ್ತಿ ಪ್ರಾಮಿನೆನ್ಸ್ ಕೊಟ್ರಾ? ಹಂಗಂತಾನು ಹೇಳಕ್ಕಾಗಲ್ಲ. ಏನಕ್ಕಂದ್ರೆ
ಅಪ್ಪಂಗೆ ಐಡಿಯಾನೇ ಇರಲಿಲ್ಲ ನನ್ನ ಮಗಳು ಹೋಗಿ ಸ್ಪೋರ್ಟ್ಸ್ ಆಡಬೇಕು ಅಂತಲೇ ಐಡಿಯಾ ಇರಲಿಲ್ಲ. ಓಕೆ. ಸುಮ್ಮನೆ ನಾನು ಏನೇ ನಾನು ಮುಂಚಿತವಾಗಿ ಕೇಳಿದ್ರು ನಮ್ಮ ತಂದೆ ಆ ವಸ್ತುನ ತಂದು ಕೊಡೋರು ನನಗೆ. ಓಕೆ. ಸೊ ನಾನು ಅಕಸ್ಮಾತ್ ನಾಳೆ ಬೆಳಿಗ್ಗೆ ವಾಲಿಬಾಲ್ ಬೇಕು, ಶಟಲ್ ಬ್ಯಾಡ್ಮಿಂಟನ್ ಬೇಕು ಅಂದ್ರೂ ತಂದು ಕೊಡ್ತಿದ್ರು ನನಗೆ. ಬಿಕಾಸ್ ಮಕ್ಕಳಲ್ಲಿ ನೀವು ಎಕ್ಸ್ಪೋಸ್ ಮಾಡಕ್ ಬಿಟ್ಬಿಡ್ಬೇಕು. ವೆರಿ ಟ್ರೂ. ಆ ಎಕ್ಸ್ಪೋಜರ್ ಇದ್ರೇನೆ ಮಕ್ಕಳು ಮುಂದಕ್ಕೆ ಬರಕ್ ಸಾಧ್ಯ. ಯಾಕಂದ್ರೆ ಒಂದಕ್ಕೆ ನಾವು ಆ ಸ್ಟಾಗ್ನೆಂಟ್ ಇರಲ್ಲ ನಮಗೆ ಮೈಂಡ್. ಓಕೆ ನಾವು ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ ಇರಲ್ಲ. ಸೊ ಆ ಥರ ಇರಬೇಕಾದ್ರೆ ಐ ಥಿಂಕ್ ಮೈ ಡ್ಯಾಡ್, ಐ ಥಿಂಕ್ ದಟ್ ವಾಸ್ ಅ ಗೋಲ್ಡನ್ ಮೂಮೆಂಟ್ ಅನ್ಸುತ್ತೆ ನನಗೆ. ಸೊ ಆ ಟೈಮಲ್ಲಿ ಸ್ಕೂಲಲ್ಲಿ ನನಗೆ ಗ್ರೇಡ್ಸ್ ಬರ್ತಿಲ್ಲ ಅಂತ ಹೇಳಿದಾಗ ಫೈನಲಿ 8th ಸ್ಟ್ಯಾಂಡರ್ಡಲ್ಲಿ ಐ ಟುಕ್ ಅಪ್ ಮೈ ಫಸ್ಟ್ ಲ್ಯಾಂಗ್ವೇಜ್ ಸಾಂಸ್ಕ್ರಿಟ್. ಅದಾದಮೇಲೆ ನನಗೆ ಇನ್ನೊಂದು ಸ್ವಲ್ಪ ಓ ಮೈ ಗಾಡ್ ಥರ ಆಗೋಯ್ತು. ಏನಕ್ಕಂದರೆ ಅದ್ರಲ್ಲಿ ಫುಲ್ಲು ಏನ್ಷಿಯಂಟ್ ಲ್ಯಾಂಗ್ವೇಜ್ ಅದು. ಅದರಲ್ಲಿ ನಮಗೆ ಕನ್ವರ್ಟ್ ಮಾಡೆಲ್ಲ ಬರೀಬೇಕಿತ್ತು, ಆ ಥರ ಎಲ್ಲ ಆಗೋಯ್ತು. 9th ಅಗೇನ್ ಐ ಫ್ಲಂಗ್ಡ್ ಆಫ್ ಇನ್ ಮ್ಯಾಥ್ಸ್. ದೇ ವಿಲ್ ಲೈಕ್ ದೇ ಕಾಲ್ ಮೈ ಡ್ಯಾಡ್ ಆ್ಯಂಡ್ ಮಾಮ್ ಟು ದ ಆಫೀಸ್ ರೂಮ್. ಪ್ಲೀಸ್ ನಿಮ್ಮ ಮಗಳನ್ನ ಈ ಸ್ಕೂಲಿಂದ ಕರ್ಕೊಂಡು ಹೊಟ್ಟೋಗಿ, ನಾವು ಪಾಸ್ ಮಾಡಲ್ಲ, ಇಲ್ಲಾಂದರೆ ತಿರ್ಗಾ 9th ಸ್ಟ್ಯಾಂಡರ್ಡ್ ಇದೇ ಸ್ಕೂಲಲ್ಲಿ ಓದಿಸಿ ಅಂತ. ಓ. ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಇಟ್ಕೊಂಡು ಅವ್ರಿಗೆ ನಾನು ಅದೇ ಟೀಮಲ್ಲಿ ಆಡಬೇಕು ಅಂತ, ಇಟ್ಸ್ ಓಕೆ 9th ಸ್ಟ್ಯಾಂಡರ್ಡ್ ಮತ್ತೆ ಓದ್ತಾಳವಳು ಅಂತ, ಟೀಮಲ್ಲಿ ಆಡ್ತಾರೆ, ಟೀಮಲ್ಲಿ ಆಡಬೇಕು ಅಂತ. ನಮ್ಮ ಅಪ್ಪ ಅಮ್ಮ ಇಟ್ಕೊಂಡು ನೋವೇ ನನ್ನ ಮಗಳು ಹಂಗೆಲ್ಲ ಮತ್ತೆ ಇದು ಮಾಡಲ್ಲ ಅಂತ ಪ್ರಿನ್ಸಿಪಲ್ಗೆಲ್ಲ ಚಾಲೆಂಜ್ ಹಾಕ್ಬಿಟ್ಟು ಪ್ರಿನ್ಸಿಪಲ್ಗೆ ಹೇಳ್ದೆ ನಾನು, ಇಫ್ ಐ ಆಮ್ ಕಮಿಂಗ್ ಬ್ಯಾಕ್ ಟು ದ ಸ್ಕೂಲ್ ಅಂದರೆ ಐ ವಿಲ್ ಸ್ಕೋರ್ ಗುಡ್ ಮಾರ್ಕ್ಸ್ ಅನ್ನೋನಿಗೆ ಕಮ್ ಅಂತ. ನೆಕ್ಸ್ಟ್ 10th ಸ್ಟ್ಯಾಂಡರ್ಡಲ್ಲಿ ನನಗೆ ದೇವ್ರ ಥರ ಐ ಥಿಂಕ್ ಅಡ್ಮಿಷನ್ಸ್ ಕೊಡಿಸಿದ್ದು ಬಸವರಾಜ್ ಸರ್ ಅಂತ. ಐ ಹ್ಯಾವ್ ಟು ಟೇಕ್ ಹಿಸ್ ನೇಮ್. ಸೊ ಅವ್ರು ನನಗೆ ಒಂದು ಅಡ್ಮಿಷನ್ ಕೊಡಿಸ್ತಾರೆ. ಅಲ್ಲಿ MSS ಮಹಿಳಾ ಸೇವಾ ಸಮಾಜ ಅಂತ ಚಾಮರಾಜಪೇಟೆಲ್ ಒಂದು ಸ್ಕೂಲ್ ಇದೆ. ವೆರಿ ವೆರಿ ಬ್ಯೂಟಿಫುಲ್ ಆರ್ಕಿಟೆಕ್ಚರ್ ತರ, ಅದು ಓಲ್ಡ್ ಮೈಸೂರಲ್ಲೆಲ್ಲ ಅದೇ ತರ ಬಿಲ್ಡಿಂಗ್ಸ್ ಇದೆ ಕಂಪ್ಲೀಟ್ ಆಗಿ. ಆ ತರ ಒಂದು ಸ್ಕೂಲ್ಗೆ ಅಡ್ಮಿಷನ್ ಆಗ್ತೀನಿ. ಫಸ್ಟ್ ಟೈಮ್ ಕೋ ಎಜುಕೇಶನ್ ನನಗೆ. ನಾನು ಓದಿದ್ದೆಲ್ಲ ಗರ್ಲ್ಸ್ ಸ್ಕೂಲ್. ಫಸ್ಟ್ ಡೇ ಕೂತಿದ್ದೀನಿ ಕ್ಲಾಸಲ್ಲಿ, ಪಕ್ಕ ನೋಡಿದ್ರೆ ಪಕ್ಕದ ಬೆಂಚಲ್ಲಿ ಫುಲ್ಲು ಹುಡುಗರು. ಹಿಂಗೆ ರಿಯಾಕ್ಟೇ ಮಾಡೋಕ್ಕಾಗ್ತಾ ಇಲ್ಲ, ಹಿಂಗೆ ಮಾತಾಡಬೇಕು ಅಂತ ಗೊತ್ತಿಲ್ವಲ್ಲ ಹುಡುಗರ ಹತ್ರ. ಐ ಆಮ್ ಓಕೆ ವಿತ್ ಗರ್ಲ್ಸ್, ಮಾತಾಡೋಕೆ ಓಕೆ. ಸಡನ್ನಾಗಿ ಕೋ ಎಜುಕೇಷನ್ಗೆ ಹಾಕಿದ್ರೆ, ಚಿಕ್ಕ ವಯಸ್ಸಿಂದ ಕೋ ಎಜುಕೇಷನ್ ಇದ್ರೆ ಪರವಾಗಿಲ್ಲ, ಸಡನ್ನಾಗಿ 10th ಸ್ಟ್ಯಾಂಡರ್ಡ್ಗೆ ಬಂದರೆ ಕೋ ಎಜುಕೇಷನ್ನು. ಐ ಆಮ್ ಲೈಕ್ ದಿಸ್ ಆಕ್ವರ್ಡ್ ಮೂಮೆಂಟ್ ಸ್ಟಾರ್ಟೆಡ್. ಆ್ಯಂಡ್ ಆಫ್ಟರ್ ಫ್ಯೂ ಡೇಸ್ ಐ ಗಾಟ್ ಅ ವೆರಿ ಗುಡ್ ಫ್ರೆಂಡ್ಸ್ ಅಲ್ಲೂ ನನಗೆ. ನಂತರನೇ ಬಿಷಪ್ ಕಾಟನ್ಸಿಂದ ಕೆಥೆಡ್ರಲ್ಸಿಂದೆಲ್ಲ ಫುಲ್ ಡಿಬಾರ್ ಸ್ಟೂಡೆಂಟ್ಸೇ ಬಂದಿದ್ದು. ಸೊ ವಿ ಮೇಡ್ ಅಪ್ ಲೈಕ್ ಇದೊಂದು ಗ್ಯಾಂಗು ಸಖತ್ತು ತರಲೇ ಇದ್ದಾರೆ, ಇವ್ರು ಓದ್ತಾರೋಲ್ಲ ಜೊತೆಗೆ ಹಾಕಿದ್ರೆ ಅಂತ ಬೇರೆ ಬೇರೆ ಸೆಕ್ಷನ್ ಕೂಡ ಹಾಕಿದ್ದು ಇದೆ. ಸೊ ದಟ್ ಈಸ್ ವೆನ್ ಐ ಥಿಂಕ್ ವಿ ಸ್ಕೋರ್ಡ್ ಅ ವೆರಿ ಗುಡ್ ನಂಬರ್. ಐ ಸ್ಟಿಲ್ ಟೆಲ್ ಮೈ ಫ್ಯಾಮಿಲಿ ಆ್ಯಂಡ್ ಮೈ ಫ್ರೆಂಡ್ಸ್, ನಂತರ SSLCಯಲ್ಲಿ ಯು ಕ್ಯಾನ್ ನಾಟ್ ಸ್ಕೋರ್. ಐ ಸ್ಕೋರ್ಡ್ ಗೇಲ್ ನಂಬರ್ 333. ಗೊತ್ತಾ? ಐ ಗಾಟ್ ದಟ್ ನಂಬರ್ 333. ಯಾವ ರ್ಯಾಂಕ್ ಸ್ಟೂಡೆಂಟು ತೆಗಿಯೋಕ್ಕಾಗಲ್ಲ ಆ ಥರ ಅಂತ. ಬಿಕಾಸ್ ವಾಟ್ ಎವರ್ ಐ ಗಾಟ್ ಅಲ್ವಾ, ಐ ವಾಸ್ ವೆರಿ ಹ್ಯಾಪಿ ವಿತ್ ಇಟ್. ನನಗೆ ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ನನ್ನ ಲೈಫಲ್ಲಿ ನಾನು ಯಾವತ್ತೂ ಆ ಒಂದು ಟಾರ್ಗೆಟ್ ಇರಲಿಲ್ಲ. ಅದಕ್ಕೆ ನನ್ನನ್ನು ಆ ಸ್ಕೂಲಿಂದ ತೆಗೆದುಬಿಟ್ಟು ಈ ಸ್ಕೂಲ್ಗೆ ಅಂತ ನಾನು ಹೋಗಿದ್ದು. ಆ್ಯಂಡ್ ನಾವು ಕಾಮಲ್ ಕಾನ್ವೆಂಟಲ್ಲಿ ಆ ಒಂದು ಐ ಥಿಂಕ್ ದಟ್ ಮೆಮೊರೀಸ್, ಆ ಒಂದು ಸ್ಕೂಲ್ ಟೀಚರ್ಸ್ ನನ್ನನ್ನು ತಿದ್ದಿದ್ದಾಗಿರ್ಬೋದು, ಆ ಪ್ರಿನ್ಸಿಪಲ್ ನನ್ನನ್ನು ತಿದ್ದಿದ್ದಾಗಿರ್ಬೋದು, ಮಹಿಳಾ ಸೇವಾ ಸಮಾಜದಲ್ಲಿ ನನಗೆ ಸೀಟ್ ಕೊಟ್ಟಿರೋಂಥ ಪ್ರತಿಯೊಬ್ಬರಾಗಿರ್ಬೋದು, ಐ ಥಿಂಕ್ ದಟ್ ಇನ್ ಆಲ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇವಾಗ ನನ್ನ ಲೈಫಲ್ಲಿ. ಅದೆಲ್ಲ ಅವತ್ತು ಸ್ಕೂಲ್ ಅವರು ಇವತ್ತು ದೇ ರಿಮೆಂಬರ್ ಯು ದಟ್ ಬಿಕಾಸ್ ಚಾಲೆಂಜ್ ಮಾಡಿ ಇಲ್ಲಿಂದ ಬೇರೆ ಸ್ಕೂಲಿಗೆ ಹೋಗಿ ಅಂಡ್ ಟುಡೇ ಶಿ ಪ್ಲೇಸ್ ನ್ಯಾಷನಲ್ಸ್ ಅಂತ. ಯು ವಿಲ್ ಬಿ ವೆರಿ ಹ್ಯಾಪಿ ಟು ಹಿಯರ್ ದಿಸ್. ನನ್ನನ್ನು ಚೀಫ್ ಗೆಸ್ಟ್ ಆಗಿ ಕರೆದಿದ್ರು. ಅಮೇಜಿಂಗ್. ದ್ಯಾಟ್ಸ್ ದಿ ಅಚೀವ್ಮೆಂಟ್. ಸ್ಕೂಲಿಂದ ತೆಗೆದವರು ನಿನ್ನನ್ನು ಅಲ್ಲಿಗೆ ಆಸ್ಕಿಂಗ್ ಯು ಟು ಕಮ್ ಆಸ್ ಅ ಚೀಫ್ ಗೆಸ್ಟ್ ಇಸ್ ರಿಯಲಿ ಗುಡ್ ಅಚೀವ್ಮೆಂಟ್ ಅಲ್ವಾ? ಹೌ ಪ್ರೌಡ್ ಯು ಫೀಲ್ ಅಟ್ ದಟ್ ಮೂಮೆಂಟ್? ನನಗಿಂತ ನನ್ನ ತಂದೆ ತಾಯಿ ಖುಷಿ ನನಗೆ ತುಂಬ ಇಂಪಾರ್ಟೆಂಟ್. ಏನಕ್ಕಂದ್ರೆ ನಾನಿವತ್ತು ಕ್ಷಣಿಕ ನಾನೊಂದು ಖುಷಿ ಪಡಬೇಕು ಅಂತ ಅಂದ್ಕೊಂಡಿರೋದು ಕ್ಷಣಿಕ. ಬಟ್ ನನ್ನ ತಂದೆ ತಾಯಿ ಐ ಥಿಂಕ್ ವೆನ್ ದೇ ಇವನ್ ಸ್ಮೈಲ್ ಅಲ್ವಾ, ಓಕೆ ನನ್ನ ಮಗಳು ಏನೋ ಮಾಡ್ತಿದ್ದಾಳೆ, ಏನೋ ಮಾಡಿದ್ದಾಳೆ ಒಳ್ಳೇದು ಅಂತ ಅಂದಾಗ ಅವ್ರಿಗೋಸ್ಕರ ನಾನೆಲ್ಲ ಮಾಡೋದು ಅಂತ ನಾನು ಡಿಸೈಡ್ ಆಗಿಬಿಟ್ಟಿದ್ದೀನಿ ಆಲ್ರೆಡಿ. ಆ್ಯಂಡ್ ಐ ಥಿಂಕ್ ದಟ್ ಈಸ್ ದ ಟೈಮ್ ಅಷ್ಟೇ. ಸಿ ದಟ್ಸ್ ಸೋ ನೈಸ್. ಆ್ಯಂಡ್ ಆಲ್ಸೋ ಪೇರೆಂಟ್ಸ್ ಸ್ಟುಡ್ ಬೈ ಯು, ಪ್ಲಸ್ ಯು ಹ್ಯಾಡ್ ಅನ್ ಅಮೇಜಿಂಗ್ ಕೋಚ್. ಹೌದು ಅಲ್ವಾ? ಏಕೆಂದರೆ ನಾವೊಂದು ಅಚೀವ್ಮೆಂಟ್ ಮಾಡಬೇಕು ಅಂದರೆ ನಮ್ಮ ಬ್ಯಾಕಲ್ಲಿ ಒಬ್ರು ಯಾರು ಇಲ್ಲ ಹೂಸ್ ಡೈರೆಕ್ಟಿಂಗ್ ಯು ಟು ಗೋ ಟು ದ ರೈಟ್ ಡೈರೆಕ್ಷನ್, ದೆನ್ ಇಟ್ಸ್ ಅ ಚಾಲೆಂಜ್. ಓಕೆ ಪೂಜಾ, ದಿಸ್ ಇಸ್ ದ ರೈಟ್ ಡೈರೆಕ್ಷನ್ ಈ ಥರ. ಬಿಕಾಸ್ volleyball is completely something to do with your strength. It is just not only focusing,
right? It is about how you are building your physical strength also, your focus, and that is more important. So I'm sure your mom must have been giving you, ensuring that proper nutrition goes on away, and then your dad must be giving you a lot of mental energy. And we're adding up to that is your your mentor who is actually guiding you into that sports early, saying that this is how the techniques it needs to be used and all those things, because it is not easy for an individual unless and until emotionally and physically you need to be strong. That's true. I'm sure all these three must be really playing a strong role in your in this career, alva. See, let me tell you, ma'am, this was a very important and a very good question from your end. ಆಯಿತಾ? ಯಾ, ಯು ಆರ್ ವೆರಿ ರೈಟ್. ನನಗೆ ನನ್ನ ಕೋಚ್ ಸ್ಟಾರ್ಟಿಂಗ್ ಹೇಳ್ಕೊಟ್ರಂಥ ಅಸ್ಲಂ ಪಾಷಾ ಸರಿಂದ ಹಿಡಿದು ನನ್ನ ಕೊನೆ ಕೋಚ್, ಇವಾಗೇನು ನಾನು ಪ್ರಾಕ್ಟೀಸ್ ಮಾಡ್ತಿದ್ದೀನಿ, ನನಗೆ ವಾಲಿಬಾಲ್ ಅಂತ ಹೇಳ್ಕೊಡ್ತಿದ್ದಾರೆ, ಅವ್ರವ್ರಿಗೂ ತುಂಬ ಇಂಪಾರ್ಟೆಂಟ್ ಇದ್ದಾರೆ. ಆ ಒಂದು ಲೈನ್ ಆಫ್ ಕೋಚಸ್ ನನ್ನ ಲೈಫಲ್ಲಿ ನಾನು ಯಾವತ್ತೂ ಮರೆಯೋಕ್ಕಾಗೋದೇ ಇಲ್ಲ. ತುಂಬ ಜನ ಇದ್ದಾರೆ ಕರೆಕ್ಟಾಗಿ, ಅಂದರೆ ಅಷ್ಟೊಂದು ಅಂತಲ್ಲ, ಬಟ್ 9 ಮೆಂಬರ್ಸ್ ಹೂ ಹ್ಯಾವ್ ಹೆಲ್ಪ್ ಮೀ ಔಟ್ ಇನ್ ದಿಸ್ ಜರ್ನಿ, ದೇ ಆರ್ ವೆರಿ ಇಂಪಾರ್ಟೆಂಟ್. ಅವರಿಂದ ಇವತ್ತು ನಾನು ವಾಲಿಬಾಲಲ್ಲಿ, ಬಿಕಾಸ್ ಅವತ್ತು ನಾನು ವಾಲಿಬಾಲಲ್ಲಿ ಮಿಸ್ಟೇಕ್ ಮಾಡ್ತಿದ್ದೀನಿ, ನಿನ್ನ ಕರೆಕ್ಟ್ ಮಾಡ್ಬೋದು ಅಂತ ವಾಲಿಬಾಲ್ ಹೇಳ್ಕೊಟ್ಟಿದ್ದು ಗುರು ಒಬ್ಬರಾದರೆ, ನನಗೆ ಆ ಒಂದು ಜರ್ನಿಯಲ್ಲಿ ನಿನ್ನ ಒಂದು ಟೆಕ್ನಿಕ್ ರಾಂಗ್ ಇದೆ ಅಂತ ಟೆಕ್ನಿಕ್ ಚೇಂಜ್ ಮಾಡಿರೋವಂಥ ವ್ಯಕ್ತಿನೂ ಇದ್ದಾರೆ. ಅದಾದಮೇಲೆ ನನ್ನ ಸ್ಟ್ರೆಂತ್ನಿಂಗ್ ಕೋಚ್ ಕೂಡ ಇದ್ದಾರೆ. ಅದಾದಮೇಲೆ ನನ್ನ ಲೈಫಲ್ಲಿ ಯಾವ ಪ್ರಾಸ್ಪೆಕ್ಟಿವಲ್ಲಿ ನೋಡಬೇಕು ಅಂತ ಹೇಳ್ಕೊಟ್ಟಿರೋ ಕೋಚ್ ಕೂಡ ಇದ್ದಾರೆ. ಲೈಫ್ನ ಫೇಸ್ ಹೆಂಗೆ ಮಾಡಬೇಕು ಮುಂದಕ್ಕೆ ನೀನು ಅನ್ನೋ ಕೋಚ್ ಕೂಡ ಇದ್ದಾರೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನನ್ನ ತಂದೆ ತಾಯಿ ನೀವು ಹೇಳ್ದಂಗೆ ದೇ ವೆರ್ ವೆರಿ ಆರ್ಥೋಡಾಕ್ಸ್. ಇನಿಷಿಯಲ್ ಡೇಸಲ್ಲಿ ತುಂಬ ಆರ್ಥೋಡಾಕ್ಸ್ ಆಗಿದ್ರು. ಒನ್ ಡೇ ವಾಟ್ ಹ್ಯಾಪೆಂಡ್, ಒನ್ ಸಿಚುವೇಶನ್ ಬರುತ್ತೆ ನಮ್ಮ ಲೈಫಲ್ಲಿ. ಸೊ 10 ಪಾಸ್ ಔಟ್ ಆಗೋಗ್ತೀನಿ ನಾನು. ಪಾಸ್ ಆದಮೇಲೆ ಐ ಹ್ಯಾವ್ ಟು ಗೋ ಟು ದ ಕಾಲೇಜ್. ಸೊ ಐ ಗೆಟ್ ಇನ್ ಟು ಕ್ರೈಸ್ಟ್ ಯೂನಿವರ್ಸಿಟಿ. ಓಕೆ, ಸೊ ದೇರ್ ದ ಎನ್ವಿರಾನ್ಮೆಂಟ್ says a lot of things to you, because that is our own, that vibe is completely different. That is a place where you will actually start learning how your environment is, how you tend to react, how you start to live and all that. And nija helbeku, that is when I started learning my actual way of dressing, and the way of gelling with people. And I think that was a major part in I think Christ. the environment changed a Yes, bit. I told my Evolvement. parents also. See, when this is the actual thing, okay, this is the actual college thing, so you need to change your mindset as well. So that is how my parents also started becoming friendly. I think more than you believed, your surroundings believed you more, and that's the inspiration actually helped you to believe in yourself. ಅಪ್ಪ ಅಮ್ಮ ಆಗಲಿ, ನಿನ್ನ ಕೋಚಸ್ ಆಗಲಿ, ದೇ ನ್ಯೂ ದಟ್ ಯು ಹ್ಯಾಡ್ ದಟ್ ಪೊಟೆನ್ಷಿಯಲ್. ಬಟ್ ನಾವೇ ಓಕೆ, ನಂದು ಇದು ಎನರ್ಜಿ, ಇದನ್ನು ದಿಸ್ ಇಸ್ ಮೈ ಕಪ್ ಆಫ್ ಟೀ, ಇಲ್ಲ ಇದು ನನ್ನ ಟ್ಯಾಲೆಂಟ್ ಅನ್ನೋದು ನಮಗೆ ಯಾವಾಗಲೂ ಗೊತ್ತಿಲ್ಲ. ಒಬ್ರು ಹೇಳಿದಾಗ, ಒಬ್ರು ಐಡೆಂಟಿಫೈ ಮಾಡಿದಾಗ, ದೆನ್ ಯು ನೋ, ಓಕೆ ಫೈನ್, ಓ ರಿಯಲಿ ಡಿಡ್ ಐ ರಿಯಲಿ ಡೂ ದಿಸ್, ನಂಗೆ ನಿಜವಾಗ್ಲೂ ಅದಿರುತ್ತೆ. ದಟ್ ಈಸ್ ವೆನ್ ಯು ಸ್ಟಾರ್ಟ್ ಅನಲೈಸಿಂಗ್ ದಿಸ್ ಇಸ್ ಸೆಲ್ಫ್ ಬಿಲೀಫ್. ಕೆಲವ್ರಿಗೆ ಹೌ ವಾಸ್ ಯೋರ್ಸ್ ವಿತ್ ಯು? I think when you asked me this question, I was just imagining that really, did I really believe in myself? It's like totally no. I really didn't believe in myself, because that was the initial days, I feel. See, when you're doing something, when you have no maturity at that time, so you will need a guidance of your parents, you will need a guidance of your coaches, and I think I really got it. ಇವಾಗ ಒಬ್ಬರು ನಿಮ್ಮನ್ನು ಆ ಒಂದು ಏಜಲ್ಲಿ, ಸರ್ಟನ್ ಏಜಲ್ಲಿ ನಿಮಗೆ, ಐ ಥಿಂಕ್ ಇನ್ ದ ಏಜ್ ಆಫ್ 13-14 ನೀವೇ ನಿಮ್ಮ ಖುದ್ದಾಗಿ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇದೆ ಅಂತ ಹೇಳೋದು, ಅದು ನನ್ನ ಪ್ರಕಾರ ಸುಳ್ಳು. ಬಟ್ ನನಗೆ ಒಂದೇ ಒಂದು ನನ್ನ ಮೈಂಡಲ್ಲಿ ಏನಿತ್ತು ಅವಾಗ ಅಂದರೆ, ಐ ಥಿಂಕ್ ನೀನು ಮಾಡಲೇಬೇಕಿದೆನಾ ಅನ್ನೋದೊಂದಿತ್ತು ಅಷ್ಟೇ. ಛಲ ಅಂತಂದರೆ ತುಂಬ, ನೀನು ಇದು ಸಾಧಿಸಲೇಬೇಕು ಅಂತ ಇತ್ತು ನನಗೆ. ನೀನು ಇದು ಮಾಡಿದ್ರೆ ಪ್ರಾಬಬ್ಲಿ ನೀನಿನ್ನ ವಾಲಿಬಾಲ್ ಆಡ್ತೀಯಾ ಅಂತ ನಾವು ಮನಸ್ಸಲ್ಲಿ ಅದೇನೋ ಒಂದು ಸಾರ್ಟ್ ಆಫ್ ಹಿಂಟ್ ಬರುತ್ತೆ, ಗೊತ್ತಾ? ಆ್ಯಂಡ್ ಐ ಥಿಂಕ್ ದಟ್ ಹಿಟ್ ಮಿ ವೆರಿ ಹಾರ್ಡ್. ಓಕೆ, ಸೊ ಟಾಕಿಂಗ್ ಅಬೌಟ್ ಮೈ ಪೇರೆಂಟ್ಸ್, ಐ ಥಿಂಕ್ ಐ ಟೋಲ್ಡ್ ಯು, ಮೈ ಪೇರೆಂಟ್ಸ್ ವೆರ್ ಲೈಕ್ ಇನಿಷಿಯಲ್ ಆರ್ಥೋಡಾಕ್ಸ್ ಥರ ಇದ್ರು ಅವರು. ಕಂಪ್ಲೀಟಾಗಿ ತುಂಬ ಫ್ರೆಂಡ್ಲಿ ಅಂತಲೂ ಇಲ್ಲ, ಏನೂ ಇಲ್ಲ. ಬಟ್ ಆಫ್ಟರ್ ಇನಿಷಿಯಲ್ ಡೇಸ್ ತುಂಬ ಅವ್ರಿಗೂ ಓಪನ್ ಅಪ್ ಆಗಿದ್ದಾರೆ. ಪಾಪ
ಒಂದು They evolved along with you. yeah, they did. I think this is the right word you can They tell. evolved along with you. Yeah, they did. And today I can sense that because school, your schooling life was typical. Hudgir, without a co-education, then from there to a co-education, from there to a Christ college, that they have evolved along with you. Yeah. Okay, fine. I think the girl needs to understand the environment very well, stand out in the society, True. and all Yes, those yes, things. yes. Alva? They've supported me a lot. And also, when you say your Orthodox family is not very open to send their daughters to other states and everything to play like this, right? That's what I said. They've stood by you in every stages. Actually. Illa Pooja hogu parvagilla, we are there. We trust you in that. ಹೌದು. ಅಲ್ವಾ? ಬಿಕಾಸ್ we've seen many people, ಎಸ್ಪೆಷಲಿ ಸ್ಪೋರ್ಟ್ಸಲ್ಲಿ ಇದ್ದಾಗ ಬೇರೆ ಊರಿಗೆ ಹೋಗ್ತಾರೆ, ಅದು ಕಮಿಂಗ್ ಇನ್ ಫ್ರಮ್ ದಟ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನಾಗುತ್ತೆ, ಲಾಟ್ ಆಫ್ ಕ್ರಿಟಿಸಿಸಮ್. ಏನಕ್ಕೆ ಕಳಿಸ್ಬೇಕು ಹುಡುಗಿಯವಳು, ಸುಮ್ಮನೆ ಓದಿಸಿದ್ರೆ ಸಾಕಾಗುತ್ತೆ, ಏನು ಹೋಗಿ ಆಡ್ಬಿಟ್ಟು ಏನು ದೇಶ ಉದ್ಧಾರ ಮಾಡಬೇಕಾಗಿದೆಯಾ, ಆಲ್ ದೀಸ್ ಕ್ವೆಶನ್ಸ್ ಡೆಫಿನೆಟ್ಲಿ ಬರುತ್ತೆ. ಬಟ್ ಐ ಥಿಂಕ್ ಯು ಗಿವ್ ಅ ರೈಟ್ ಎಕ್ಸಾಂಪಲ್, ರೈಟ್ ಲೆಸನ್ ಟು ಆಲ್ ದೋಸ್ ಪೀಪಲ್. ಐ ಆಮ್ ಶ್ಯೂರ್ ಯು ಮಸ್ಟ್ ಹ್ಯಾವ್ ಫೇಸ್ ದೀಸ್ ಕ್ರಿಟಿಸಿಸಮ್, ಲಾಟ್ ಆಫ್ ಪುಲ್ ಬ್ಯಾಕ್, ಏನಕ್ಕೆ ಕಳಿಸ್ಬೇಕು. I think criticism became a part of this journey. Okay. People tend to speak if you do good. ನೀವು ಒಳ್ಳೇದು ಮಾಡಿದ್ರು ಮಾತಾಡ್ತಾರೆ ಜನ, ನೀವು ಕೆಟ್ಟದ್ದು ಮಾಡಿದ್ರು ಮಾತಾಡ್ತಾರೆ ಜನ. ನಾನು ದಡ್ಡಿ ಥರ ಆ ಜನನ ಮೆಚ್ಚಕ್ಕೆ, ಓಕೆ ಇವ್ರು ನಾನು ಈ ಕೆಲಸ ಮಾಡಿದ್ರೆ ಜನನ ಮೆಚ್ಚಿಸ್ಬೋದು ಅಂತ ಅನ್ಕೊತಿದ್ದವಳು, ಕೊನೆಗೆ ಇವತ್ತೇನು ಅನ್ಕೊತೀನಿ ಗೊತ್ತಾ, ಸದ್ಯ ಒಳ್ಳೇದಾಯಿತು ಅಂತ ಜನನ ಮೆಚ್ಚಿಸ್ದೇ ಇರೋದು ಅಂತ ಅನ್ಕೊತೀನಿ. ಏನಕ್ಕಂದರೆ ಒಂದು ಫ್ಯಾಕ್ಟ್ ಆಫ್ ಲೈಫಲ್ಲಿ ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿ, ನಿಮ್ಮ ಲೈಫಲ್ಲಿ ನೀವೇ ದುಡಿಬೇಕು, ನೀವೇ ತಿನ್ನಬೇಕು, ನೀವೇ ನಿಮಗೆ ಬಟ್ಟೆಗೂ ನೀವೇ ಖರ್ಚು ಮಾಡಬೇಕು, ನಿಮ್ಗೇನಿದೆಯೋ ನಿಮ್ಮ ತಂದೆ ತಾಯಿನೂ ನೀವೇ ನೋಡ್ಕೊಬೇಕಾಗಿರೋದು. ಈ ಮಾತಾಡೋರಂತೂ ಒಂದು ನಯ ಪೈಸೆಗೂ ಕೆಲ್ಸಕ್ಕೆ ಬರಲ್ಲ. ಟೋಟಲಿ ಒಂದು ನಯ ಪೈಸೆಗೂ ಕೆಲ್ಸಕ್ಕೆ ಬರಲ್ಲ. ನಾವು ಸುಮ್ಮನೆ ಅವ್ರನ್ನ ಮೆಚ್ಚಕ್ಕೋಸ್ಕರ ನಮ್ಮ ಜೀವನ ಹಾಳು ಮಾಡ್ಕೊಂಡಿರ್ತೀವಿ ಅಷ್ಟೇ. ಈ ಲೆಸನ್ಸ್ ಎಲ್ಲ ಮೇ ಬಿ ಡಿಡ್ ಇಟ್ ಆ್ಯಕ್ಚುಲಿ ಗೆಟ್ ಯುವರ್ ಲರ್ನಿಂಗ್, ಬಿಕಾಸ್ ಯು ಆರ್ ಗೋಯಿಂಗ್ ಆಲ್ ಅರೌಂಡ್ ದಿಸ್ ಸ್ಟೇಟ್ಸ್, ಡಿಫ್ರೆಂಟ್ meeting different kind of people and all this. So do you think somewhere those people also give you a lot of learning to set what you are today? I think every people or the person I met till date, each in one age group, I have met people, each age group, ಇಂಥವ್ರೆ ಅಂತಲ್ಲ, ಪ್ರತಿ ಏಜ್ ಗ್ರೂಪಲ್ಲಿ ದೇ ಹ್ಯಾವ್ ಥಾಟ್ ಮಿ ಅ ಲೆಸನ್. ಸೊ ದಿಸ್ ಏಜ್ ಗ್ರೂಪಲ್ಲಿ ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಇವನ್ ಟೆಲ್, ಯಾವುದೋ ಚಿಕ್ಕ ಮಗು, 4th ಸ್ಟ್ಯಾಂಡರ್ಡ್ ಮಗು ಕೂಡ ನಂಗೊಂದು ಪಾಠ ಕಲಿಸಿದೆ. ಓ ನೈಸ್. ಓಕೆ, ಕಲಿಯೋದ್ರಲ್ಲಿ ತಪ್ಪೇನೂ ಇಲ್ಲ. ನಾನು ಅದ್ರಲ್ಲಿ ದೊಡ್ಡೋಳು, ನನಗೆಲ್ಲ ಗೊತ್ತಿದೆ ಅಂತ ನಾವು ಹೇಳಬಾರ್ದು. ಯಾರೋ ಒಬ್ರು ಏನೋ ಒಂದು ಜೀವನದಲ್ಲಿ ಏನೋ ಕಲ್ಸಕ್ಕಂತ ಬಂದಾಗ ತಿಳಿದವನೇ ಬುದ್ಧಿವಂತ. Totally. So nice. Well said. So I think that made me revolve as a person today. A better person, in fact. So you've already played 2 international, 1 gold on the second, alva. So what made you, after you got that achievement, when you got selected for the nationals, how was your feeling? What were you going through at that part of time? I think ನಿಜ ಹೇಳ್ತೀನಿ ಮ್ಯಾಮ್ ನಿಮ್ಮ ಹತ್ರ, ಇಫ್ ಐ ಡಿಂಟ್ ಪ್ಲೇ ಫಾರ್ ದ ಇಂಟರ್ನ್ಯಾಷನಲ್ ಅಥವಾ ನನ್ನ ವಾಲಿಬಾಲ್ ಕರಿಯರಲ್ಲಿ ಐ ವಾಸ್ ಅಬೌಟ್ ಟು ಕ್ವಿಟ್. ಯಾಕೆ? ಬಿಕಾಸ್ ಐ ವೇಟೆಡ್ ಫಾರ್ ಆಪರ್ಚುನಿಟಿ. ನನಗೆ ಇವತ್ತು ಕೆಲಸ ಆಗುತ್ತೆ, ನಾಳೆ ಕೆಲಸ ಆಗುತ್ತೆ ಅಂತ ಕಾದೋಳು ನಾನು. ನನ್ನ ತಂದೆ ತಾಯಿಗೆ ನಾನು ಒಂಥರ ಹೆಂಗಂದ್ರೆ ಪಾಪ ಅವ್ರು ನನಗೆ ಒಂದು ಮಾತು ಹೇಳ್ತಿರ್ಲಿಲ್ಲ, ಪೂಜಾ ಪಾಪ ಕಷ್ಟಪಡ್ತಿದ್ದಾಳೆ ಸರಿ, ಆಡ್ತಿದ್ದಾಳೆ ಸರಿ. ನನ್ನ ತಂದೆ ತಾಯಿ ಇದುವರೆಗೂ ನಿಮ್ಮ ಪ್ರಕಾರ ನಾನು ವಾಲಿಬಾಲ್ ಆಡಿರೋದು ಎಷ್ಟು ಸತಿ ಗ್ರೌಂಡಿಗೆ ಬಂದಿರ್ಬೋದು ಅಂತ ಅನ್ಕೊಂಡಿದ್ದೀರಾ? 2 ಸತಿ. ಸ್ಕೂಲಿಂದ ಲೆಕ್ಕ ಹಾಕೊಳ್ಳಿ. ಓ ಮೈ ಗಾಡ್, 2 ಸಲ ಬಂದಿರೋದು. ವೈ ದೇ ಹ್ಯಾವಂಟ್ ಜಾಯಿನ್ಡ್ ಯು? ಮ್ಯಾಮ್, ನನ್ನ ತಂದೆ ತಾಯಿಗೆ ಒಂದೇನಂದರೆ, ನನ್ನ ತಂದೆಗೆ ಗ್ರೌಂಡಿಗೆ ಬಂದು ಇವಳಿಗೆಲ್ಲ ನಾನು ಬೇರೆ ಥರ ಒಂದು ಬಂದರೆ ಆ ಒಂದು ಇಂಪ್ಯಾಕ್ಟ್ ಬರುತ್ತೋ, ಓಕೆ, ಎಮೋಷನಲಿ ಡೌನ್ ಆಗ್ತಾಳೆ ಅಂತ, ಇಮೋಷ್ನಲಿ ಅಥವಾ ಇದ್ದೀನಿ ಅಂತಾನೆ ಇವಳು ಆಡೋಕ್ಕಾಗಲ್ವೋ ಅನ್ನೋ ಥರ. ನಮ್ಮ ತಾಯಿಗೆ ಪಾಪ ಸ್ಪೋರ್ಟ್ಸ್ ಏನು ಅಂತಾನೆ ಗೊತ್ತಿರಲಿಲ್ಲ ಅವಾಗ. ಇವಾಗ ಗೊತ್ತು, ಕಂಪ್ಲೀಟಾಗಿ ಗೊತ್ತು ನಮ್ಮ ತಾಯಿಗೆ. ಬಿಕಾಸ್ ಶೀ ಆ್ಯಂಡ್ ಮೈ ಡ್ಯಾಡ್ ಇಬ್ಬರು ನಂಗೆ ಬೆಸ್ಟ್ ಫ್ರೆಂಡ್ಸು ನನಗೆ. ಓಕೆ, ಯಾಕಂದರೆ ನನಗೆ ನನ್ನ ತಂದೆ ತಾಯಿನೇ ಫ್ರೆಂಡ್ಸ್ ಅಂತ ನಮಗೆ ಗೊತ್ತಿರಲ್ಲ ಮ್ಯಾಮ್. ಒಂದು ಏಜಲ್ಲಿ ನಾವೇನು ಅಂದ್ಕೊಂಡಿರ್ತೀವಿ ಗೊತ್ತಾ, ಫ್ರೆಂಡ್ಸೇ ಪ್ರಪಂಚ, ಫ್ರೆಂಡ್ಸ್ ಅಂದರೆ ನಾವು ಅವ್ರಿಗೆಲ್ಲ ಕೊಡಬೇಕು ಅಂತ ಅಂದ್ಕೊಂಡಿರ್ತೀವಿ.
ಬಟ್ ಆ್ಯಕ್ಚುಲಿ ಅದು ಸುಳ್ಳು. ಫ್ರೆಂಡ್ಸ್ ಯಾರೂ ಬರಲ್ಲ ನಿಮಗೆ. I think, ನೀವು ಇಷ್ಟೊಂದು ಹೇಳ್ತಿದ್ದೀಯ ಅಂದಮೇಲೆ ಐ ಫೇಲ್ ಸಮ್ವೇರ್ ಡಿಡ್ somebody pass through your way, what is what went through in between, like ಆ ಏಜಲ್ಲಿ ಏನಾಗುತ್ತೆ ಗೊತ್ತಾ, ಎಸ್ಪೆಷಲಿ when it comes to like between 18 to 22 ಏನಾಗುತ್ತೆ, we are already achieving something, we are already going there. Then also then you tend to get into lot of other things. Okay, fine, some relationship and or maybe get into the good, maybe sometimes a good friendship or a wrong friendship and things like that. Okay, so what did you have any cycle like that, somebody in life who came in, passed the way? ಎವ್ರಿ ಪರ್ಸನ್ ಹ್ಯಾಸ್ ಅ ಪಾಸ್ಟ್. ಪ್ರತಿಯೊಬ್ಬರಿಗೂ ಪಾಸ್ಟ್ ಅಂತ ಇದ್ದೇ ಇರುತ್ತೆ. ಬಟ್ ಆ ಪಾಸ್ಟಿಂದ ನಾವು ಕಲಿಯೋದಿರುತ್ತಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ವ್ಯಕ್ತಿ ಒಳ್ಳೆಯವನೇ ಅಥವಾ ಆ ವ್ಯಕ್ತಿಗೆ ಪಾಪ ಆ ವ್ಯಕ್ತಿ ಕೆಟ್ಟವನೇ ಅಲ್ಲ, ಬಟ್ ಆ ಸಿಚುವೇಶನ್ ಹಂಗೆ ಮಾಡ್ತು. What's love according to you then? I never felt what is love actually. The love which I really wanted, ಅಂದರೆ ನಿಮ್ಗೊಂದು ಏಜ್ ಇರುತ್ತಲ್ಲ, ಯು ವಾಂಟ್ ಲವ್ ಲೈಕ್ 3 ಹೊತ್ತು ನನ್ನ ಜೊತೆನೇ ಇರಬೇಕು, ನಾನು ಇಷ್ಟಪಟ್ಟವನು, ಆಮೇಲೆ ಹೊರಗಡೆ ಪಬ್ಲಿಕಲಿ ನನಗೆ ಒಂದು ಕೈ ಹಿಡ್ಕೋಬೇಕು, ಅದೆಲ್ಲ ಚೈಲ್ಡಿಶ್ ಆಗಿ ಯೋಚನೆ ಮಾಡ್ತಿದ್ದೆ ನಾನು ಮುಂಚೆ. ಆ್ಯಂಡ್ ಐ ಥಿಂಕ್ ವೆನ್ ಐ ಗ್ರೂ ಅಪ್ ಐ ಆ್ಯಕ್ಚುಲಿ ಸಾ ವಾಟ್ ಈಸ್ ಲವ್ ಅಂತ. ಇವಾಗ ನೀವು ನನ್ನ ಕೇಳೋದಾದರೆ ಐ ಫೀಲ್ ಅವ್ನು ಫಸ್ಟ್ ನಿಮ್ಮ ಬೆಸ್ಟ್ ಫ್ರೆಂಡ್ ಆಗಿರಬೇಕು. ಇಬ್ರು ಮಧ್ಯೆ ಟ್ರಾನ್ಸ್ಪರೆನ್ಸಿ ಅನ್ನೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಐ ಥಿಂಕ್ ನೀವಿಬ್ರು ಅದನ್ನು ಮೇಂಟೈನ್ ಮಾಡಬೇಕು. ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಬಂದು, ನನಗೆ ದುಡ್ಡಿರೋನೇ ಯಾವತ್ತೂ ನನಗೆ ಬೇಡನೇ ಬೇಡ. ನಾನು ಯಾವತ್ತೂ ಅದು ಆಸೆನೂ ಪಟ್ಟಿಲ್ಲ, ನಂಗೆ ದುಡ್ಡಿರೋನು ಬೇಕು ಅಂತ ಅಂದಿಲ್ಲ. ಇಬ್ರು ಜೊತೆಗೆ ಬೆಳೆಯೋಣ, ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ, ನೀನು ನನಗೆ ಸಪೋರ್ಟ್ ಮಾಡು, ಇಬ್ರು ಜೊತೆಗೆ ಬೆಳೆಯೋಣ. ದಟ್ ಈಸ್ ಹೌ ಲೈಫ್ ಗೋಸ್ ಆ್ಯಕ್ಚುಲಿ. ನನಗದು ಮೆಚೂರಿಟಿ ಬಂದಮೇಲೆ ಅರ್ಥ ಆಗಿರೋದು. ನಾನಿವತ್ತು ಎಲ್ಲ ವೆಲ್ ಸೆಟಲ್ ಆಗಿರೋನ ಲವ್ ಮಾಡಿ ಮದುವೆ ಆಗ್ತೀನಿ ಅಂದರೆ ನನಗೆ ದುರಾಸೆ ಅದು. ಓಕೆ, ನಾನು ಅವನಲ್ಲಿ ನನ್ನ ಫ್ಯೂಚರ್ ನೋಡ್ತಾ ಇದ್ದೀನಿ, ತಪ್ಪು. ಅವನಿಗೂ ಹಂಗೆ ಆಸೆ ಇರುತ್ತೆ. ನಾವೇನಕ್ಕೆ ಹುಡುಗನ ಬ್ಲೇಮ್ ಮಾಡಬೇಕು? ಹುಡುಗನಿಗೂ ಆಸೆ ಇರುತ್ತೆ, ನಾನು ಹುಡುಗಿ ಈ ಥರ ಇರಬೇಕು ಅಂತ. ಹಂಗೆ ನಾನಿದ್ದೀನಾ? ಖಂಡಿತವಾಗ್ಲೂ ಇಲ್ಲ. ಸೊ ಅದಕ್ಕೋಸ್ಕರ ಅಕಸ್ಮಾತ್ ನಾವಿಬ್ರು ಅಕಸ್ಮಾತ್ ಏನಾದ್ರು ತಪ್ಪಿದ್ರು ತಿತ್ಕೊಂಡು ಹೋಗುವಂಥ ಒಂದು ವ್ಯಕ್ತಿತ್ವ ಇರಬೇಕು. ವೆರಿ ಟ್ರೂ, ವೆರಿ ಟ್ರೂ ಅಲ್ವಾ? ಸೊ ದಟ್ ಈಸ್ ಹೌ ಐ ಆಮ್ ಎಕ್ಸ್ಪೆಕ್ಟಿಂಗ್. ನನಗೆ ಒಬ್ಬರು ನನ್ನ ಬಗ್ಗೆ ಯಾರಾದರೂ ಮಾತಾಡಿದಾಗ ನೀನು ಅಲ್ಲಿ ಡಿಫೆಂಡ್ ಮಾಡಬೇಕು ನನ್ನ ಹೆಸರನ್ನ. ಆ ಟೇಬಲಲ್ಲಿ ನಾನು ಇರಲ್ಲ. ಇದು ಫ್ರೆಂಡ್ಶಿಪ್ಪಲ್ಲೂ ಸರಿ, ರಿಲೇಷನ್ಶಿಪ್ಪಲ್ಲೂ ಸರಿ. ಸೊ ಅದು ನನಗೆ ಬೇಕು. ಯು ಹ್ಯಾವ್ ಟು ಡಿಫೆಂಡ್ ಮೀ. ನಾನಿಲ್ಲ ಅಂದಾಗೂ ನನ್ನವಳವಳು. ಸೊ ಯು ಕ್ಯಾನಾಟ್ ಟಾಕ್ ಅಬೌಟ್ ಹರ್. ಯಾರೋ ಒಬ್ಬ ಥರ್ಡ್ ವ್ಯಕ್ತಿ ಬಂದ್ಬಿಟ್ಟು ಹಿಂಗೆ ಅಂತ ಹೇಳಿದಾಗ, ಓ ಇಲ್ಲ ನಾನೇ ಸಾಚಾ ಅನ್ನೋ ಥರ ಮಾತಾಡ್ಬಿಟ್ಟಾಗ ಐ ಥಿಂಕ್ ದಟ್ ಈಸ್ ನಾಟ್ ದ ಲವ್. ಡೆಫಿನೆಟ್ಲಿ ನಾಟ್. ಹೌದು. ಸೊ ನಾನು ನಿನಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೇನೆ, ನೀನು ನನಗೆ ಅಷ್ಟೇ ರೆಸ್ಪೆಕ್ಟ್ ಕೊಡಬೇಕು. ವೆರಿ ಟೋಟಲಿ ಅಗ್ರಿ. ಸೊ ದಟ್ ಈಸ್ ಹೌ ಐ ವಾಂಟ್ ಮೈ ಹಸ್ಬೆಂಡ್ ಟು ಬಿ. I'm sure a very promising person will be on your way. Hopefully you will get it, don't worry. See, one thing, you were at the peak. You played under 14, 16, 18, 21. When you were at the peak, suddenly all the floors get stopped. Ella closed because of COVID. I'll tell you one more thing. Let me be very open. ಚೆನ್ನಾಗಿ ಆಡ್ತಿರೋಳು ಅಂಡರ್ 14, ಅಂಡರ್ 16, ಅಂಡರ್ 18 ಆ್ಯಂಡ್ ಅಂಡರ್ 21 ಇಷ್ಟರಲ್ಲೂ ಐ ವಾಸ್ ನೆವರ್ ಇನ್ ದ ಸೆಕೆಂಡ್ 6. ಅಂದರೆ ದರ್ ಇಸ್ ಅ ಥಿಂಗ್ ಕಾಲ್ಡ್ ಫಸ್ಟ್ 6 ಆ್ಯಂಡ್ ಸೆಕೆಂಡ್ 6 ನಮ್ಮ ವಾಲಿಬಾಲಲ್ಲಿ. ಐ ವಾಸ್ ನೆವರ್ ಇನ್ ಟು ಸೆಕೆಂಡ್ 6. ಪೀಪಲ್ ಹ್ಯಾವ್ saw me playing ಆ ಥರ. ಓಕೆ, ಆಯಿತಾ? ವೆನ್ ಐ ಗಾಟ್ ಇನ್ ಟು ಫಸ್ಟ್ ಸೀನಿಯರ್ ನ್ಯಾಷನಲ್ಸ್, ಅಲ್ಲಿ ಐ ವಾಸ್ ಲರ್ನಿಂಗ್. ಯಾಕಂದರೆ ನನ್ನ ಸೀನಿಯರ್ಸ್ ಆಡ್ತಿದ್ದಾರೆ, ನನಗಿಂತ ತುಂಬ ಚೆನ್ನಾಗಿರೋ ಪ್ಲೇಯರ್ಸ್ ಒಳಗಡೆ ಆಡ್ತಾ ಇದ್ದಾರೆ. ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ. ಓಕೆ ಅಂತ. ಆ್ಯಂಡ್ ದ ನೆಕ್ಸ್ಟ್ 2 years ನಂಗೆ ನ್ಯಾಷನಲ್ ಸೆಲೆಕ್ಷನ್ಸೇ ಸಿಗಲ್ಲ. ಬಿಕಾಸ್ ಎವ್ರಿಥಿಂಗ್ ಇಸ್ ಬೀನ್ ಕ್ಲೋಸ್ಡ್ ಡ್ಯೂ ಟು ಕೋವಿಡ್ ಅನ್ನೋದಕ್ಕಿಂತ there was some political game. Internally. And I was like, what? ಕಷ್ಟಪಟ್ಟು ಆಡ್ತಿದ್ದೀನಿ, ಕಷ್ಟಪಟ್ಟು ನಾನು ಇಲ್ಲಿ ಐ ನೋ ವಾಟ್ ಐ ಆಮ್ ಡೂಯಿಂಗ್. ಆ್ಯಂಡ್ ಸಮ್ ಪೀಪಲ್ ಆರ್ ಜಡ್ಜಿಂಗ್ ಲೈಕ್, ವಾಟ್ ಆರ್ ಯು ಸೀರಿಯಸ್? ನಿನಗೆ ನಾನು ಯಾರು ಅಂತಾನೆ ಗೊತ್ತಿಲ್ಲ,
ಯು ಆರ್ ಹ್ಯಾವಿಂಗ್ ಅ ಸೋ ಕಾಲ್ಡ್ ಗಾಸಿಪ್ ಆ್ಯಂಡ್ ಸೋ ಕಾಲ್ಡ್ ರೂಮರ್ ತಲೆಯಲ್ಲಿ. ನಿನ್ನ ಬಗ್ಗೆ ನಾನು ಹಂಗೆ ಅನ್ಕೊಂಡ್ರೆ, ನಿನ್ನ ಬಗ್ಗೆ ನಾನು ಹಂಗೆ So ಹೇಳ್ಕೊಂಬಂದ್ರೆ, there was lot of rumors and lot of criticism there. ಎಸ್ Okay. ಎಸ್ ಎಸ್. ಆವಾಗ ವೆಲ್ ಆ್ಯಂಡ್ ಗುಡ್, ಜನ ಅಷ್ಟು ಪೀಕಲ್ಲಿ ಎದ್ದಿಲ್ಲ. ಒಂದು ಇಂಟರ್ನ್ಯಾಷನಲ್ ಏನು ಆಡ್ಬಿಡ್ತಾರೆ, ದೆನ್ ಪೀಪಲ್ ಸ್ಟಾರ್ಟೆಡ್, Hmm. ಓ ದಿಸ್ ಗರ್ಲ್ ಪ್ಲೇಡ್ ಆಫ್ ಆ ಥರ. ನಾನು ಒಬ್ಬಳ ಜೊತೆನೇ ಇದಾಗಿಲ್ಲ, ಲೆಟ್ ಮಿ ಬಿ ವೆರಿ ಕ್ಲಿಯರ್. ಯಾರು ನಮ್ಮ ಕರ್ನಾಟಕದಲ್ಲಿ ಒಂದು ಪ್ಲೇಯರ್ ಒಬ್ಬರು ಇಂಟರ್ನ್ಯಾಷನಲ್ ಆಡ್ತಿದ್ದಾರೆ ಒಂದು ಹೆಣ್ಮಗು ಅಂತ ಅಂದಾಗ, ನಮ್ಮ ಫೀಲ್ಡಲ್ಲಿ ಸ್ವಲ್ಪ ಒಂದಿಬ್ರು ಮೂರಿಗೆ ತಡ್ಕೊಳಕ್ಕಾಗಲ್ಲ. Hmm. ಅದು ಓವರ್ ಖುಷಿ ಅಂತ ಹೇಳ್ತಾರಲ್ಲ ಸರ್ಕಾಸ್ಟಿಕಲಿ, Sarcastically. ಎಕ್ಸ್ಟ್ರೀಮ್ ಖುಷಿ ಆಗೋಯ್ತು ಅವ್ರಿಗೆ. ಇವಳು ಇಂಡಿಯಾ ಆಡಬಾರ್ದು, ಇವಳು ಇಂಡಿಯಾ ಆಡ್ಬಿಟ್ಲ, ಇವಳ ಬಗ್ಗೆ ಏನಾದರೂ ಒಂದು ಹಾಕ್ಕೊಡ್ಬೇಕು Hmm. ಜನಕ್ಕೆ. ಅವಾಗಷ್ಟೇ ತಾನೇ ಇವಳು ಸ್ವಲ್ಪ ಹೆಸರು ಹೆಸರು ಹಾಳು ಮಾಡ್ಬೋದು ಆ ಥರ. ಆ್ಯಂಡ್ ಐಮ್ ಲೈಕ್ ಸೀದಾ ಹೋದೆ ನಮ್ಮ ಅಪ್ಪನ ಹತ್ರ, ಡ್ಯಾಡಿ ಈ ಥರ ಒಂದು ಕೇಳಿ ಬಂತು ನನಗೆ, ಏನು ಮಾಡಲಿಪ್ಪ, ನಾನು ಇಲ್ಲಿ ಬಂದುಬಿಟ್ಟಿದ್ದೀನಿ, ಇಂಟರ್ನ್ಯಾಷನಲ್ ಆಡೋಕ್ಕೆ ಇಲ್ಲಿದ್ದೀನಿ, ಇವತ್ತು ಈ ಸ್ಥಾನದಲ್ಲಿ ಇದ್ದೀನಿ. ಸೊ ನನಗೆ ಇನ್ನೂ ಸರಿ ಹೋಗ್ತಿಲ್ಲಪ್ಪ, ನನಗೆ ಏನು ಮಾಡಲಿ ಅಂತ ಕೇಳಿದಾಗ ನಮ್ಮ ತಂದೆ ಒಂದು ಮಾತು ಹೇಳ್ತಾರೆ ಮ್ಯಾಮ್. ಏನು ಹೇಳ್ತಾರೆ ಅಂದರೆ, ನೀನಿವತ್ತು ಎಷ್ಟನೇ ಫ್ಲೋರಲ್ಲಿದ್ಯಾ ಅಂತ ಕೇಳಿದ್ರು ಅಪ್ಪ ನನ್ನ. ಅಲ್ಲಿ ಫಿಲಿಪೀನ್ಸಲ್ಲಿ ಐ ವಾಸ್ ಸ್ಟೇಯಿಂಗ್ ಅಟ್ 22nd ಫ್ಲೋರ್. ಆಯಿತಾ, ನನಗೆ ಕೊಟ್ಟಿದ್ದಂಥ ಒಂದು ಅಕಾಮಿಡೇಷನ್ ಬಂದು 5 ಸ್ಟಾರ್ ಹೋಟೆಲ್ ಆಗಿರುತ್ತೆ, ಆ್ಯಂಡ್ ದಟ್ ವಾಸ್ 22nd ಫ್ಲೋರ್. ಆ್ಯಂಡ್ ಐಮ್ ಲೈಕ್ ಯಾ, ಸೊ ನಿನಗೆ ಕೆಳಗಡೆ ಗಾಡಿ ಶಬ್ದ ಕೇಳಿಸ್ತಾ ಇದೆಯಾ? ಆ್ಯಂಡ್ ಐಮ್ ಲೈಕ್ ನೋ. ಅಥವಾ ನಾಯಿ ಬೊಗಳೋದು? ಐಮ್ ಲೈಕ್ ನೋ. ಸೊ ಜೀವನದಲ್ಲಿ ಪುಚ್ಚು, ಹಿ ಕಾಲ್ಸ್ ಮಿ ಪುಚ್ಚು. ಓಕೆ ಓಕೆ, ದಟ್ಸ್ ಮೈ ಪೆಟ್ ನೇಮ್. ಹಿ ಕಾಲ್ಸ್ ಮಿ ಪುಚ್ಚು. ಆ್ಯಂಡ್ ಜೀವನದಲ್ಲೂ ಹಾಗೇನೆ, ನೀನು ಆಲ್ರೆಡಿ 22ನೇ ಫ್ಲೋರಿಗೆ ರೀಚ್ ಆಗಿಬಿಟ್ಟಿದ್ಯಾ, ಆ್ಯಂಡ್ 23, 24, 25ಕ್ಕೂ ಹೋಗ್ಬೋದು. ಸೊ ಜನಗಳು ಮಾತಾಡೋದಾಗಿರ್ಬೋದು, ನೀನು ಕಾಲು ಎಳೆಯೋದಾಗಿರ್ಬೋದು, ಅಥವಾ ನಿನ್ನ ಬಗ್ಗೆ ಏನೋ ಒಂದು ಈ ಥರ ನಾಮಕಾವಾಸ್ತೆಗೆ ಹೇಳೋಂಥವ್ರಾಗಿರ್ಬೋದು. ಒಂದು ಕೇಳಿದ್ದೀರಾ, ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನಿಧಾನವಾಗಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಅಂತ. ಐ ಥಿಂಕ್ ಜನಕ್ಕೆ ಆ ಪೇಷನ್ಸ್ ಕೂಡ ಇಲ್ಲ. ಆ್ಯಂಡ್ ಐ ಡೋಂಟ್ ಎಕ್ಸ್ಪೆಕ್ಟ್ ಆಲ್ಸೋ, ಬೇಡ ಗುರು ನೀನು ನನ್ನ ಬಗ್ಗೆ ಯೋಚನೆ ಮಾಡು, ಪರವಾಗಿಲ್ಲ, ಹಂಗೆ ಅನ್ಕೋ ಇವಾಗ. ಬಟ್ ಅಟ್ ಲೀಸ್ಟ್ ನಿನ್ನ ಬಗ್ಗೆ ಯೋಚನೆ ಮಾಡ್ತಿರಲ್ಲ, ಬಿ ಹ್ಯಾಪಿ ಅಬೌಟ್ ಇಟ್. ದೇ ಆರ್ ಆಲ್ವೇಸ್ ಐ ಆಮ್ ಥಿಂಕಿಂಗ್ ಅಬೌಟ್ ಟ್ರೆಂಡಿಂಗ್ ಯು. ಅನ್ಕೊಂತೀನಿ, ಐ ಆಮ್ ಟ್ರೆಂಡಿಂಗ್ ಅನ್ಕೊಂತೀನಿ ಇವಾಗ. ಮುಂಚೆ ಸ್ವಲ್ಪ ಅದೇ ನಮ್ಮ ತಂದೆ ಹೇಳಿದಾಗ ಅದ್ರ ನೆಕ್ಸ್ಟ್ 2 ಡೇಸಲ್ಲಿ ಮ್ಯಾಮ್ ಐ ಚೇಂಜ್ ಮೈ ಮೈಂಡ್ ಸೆಟ್. ನಮ್ಮಪ್ಪ ಹೇಳಿದ್ರು, ಯು ಆರ್ ದ ರಿಯಲ್ ಸ್ಟಾರ್, ನೀನೇ ನಿನಗೆ ಸ್ಟಾರ್, ಆ್ಯಂಡ್ ಯು ಆರ್ ಆ ಸ್ಟಾರ್. ಡೋಂಟ್ ವರಿ, ಯಾರೂ ಬಂದು ನಿನಗಿಲ್ಲಿ ನೋ ಒನ್ ಇಸ್ ಫೀಡಿಂಗ್ ಯು. ಓಕೆ, ನಾನಿದ್ದೀನಿ ನಿನ್ನ ಜೊತೆ ಜರ್ನಿಲಿ, ಈಚ್ ಆ್ಯಂಡ್ ಎವ್ರಿ ಸ್ಟೆಪ್. ನಮ್ಮ ತಂದೆ ತಾಯಿನೇ ಇದ್ದಿದ್ದು ನನ್ನ ಜೊತೆ. ಆ್ಯಂಡ್ ಐ ಥಿಂಕ್ ದಟ್ ಹೆಲ್ಪ್ ಮೀ ಟು ಕಮ್ ಔಟ್ ಆಫ್ ದಟ್ ಶಿಟ್. ಐ ಕ್ಯಾನ್ ಓಪನ್ಲಿ ಟೆಲ್ ಯು. ಆ್ಯಂಡ್ ಇವತ್ತಿನ ಜನ ಇವತ್ತು ಬಂದ್ಬಿಟ್ಟು ನನಗೆ, ವಾವ್ ಯು ಪ್ಲೇಡ್ ಇಂಟರ್ನ್ಯಾಷನಲ್, ಅದೇ ವ್ಯಕ್ತಿ ಬಂದು ಹೇಳಿದಾಗ ಐಮ್ ಲೈಕ್ ಥ್ಯಾಂಕ್ ಯು, ಥ್ಯಾಂಕ್ ಯು. ಆ್ಯಂಡ್ ಐಮ್ ಲೈಕ್ ಲೈಫ್ ಅಷ್ಟೇ ಮ್ಯಾಮ್, ದಿಸ್ ಇಸ್ ಲೈಫ್. ಇವತ್ತು ನನ್ನ ಬಗ್ಗೆ ಹೆಸರು ಹಂಗೆ ಹೇಳ್ಕೊಂಬಂದಿರೋರು, ಅವ್ರದಂತೂ ಊರ್ ಬಾಗ್ಲಾಗೋಗಿದೆ. ಕರ್ಮ ಎಲ್ಲೂ ಬಿಡಲ್ಲ, ಇಟ್ ವಿಲ್ ಆಲ್ವೇಸ್ ಹಿಟ್ ಬ್ಯಾಕ್. ಆಲ್ರೆಡಿ ಹಿಟ್ ಆಗೋಗಿದೆ, ಸಿ ಅವ್ರ ಬಗ್ಗೆ ಊರ್ ಬಾಗ್ಲೇ ಆಗೋಗಿದೆ. ಬಟ್ ಐ ವಿಶ್, ಒಂದೇ ಒಂದು ನಾನು ಹೇಳೋದು, ಐ ಬಿಲೀವ್ ಇನ್ ಲಾರ್ಡ್ ಶಿವ ಮ್ಯಾಮ್ ಅ ಲಾಟ್. ಆ್ಯಂಡ್ ಇವತ್ತು ನನ್ನ ಬಗ್ಗೆ ಮಾತಾಡಿದ್ಯಾ ನೀನು ಅಂದಾಗ, ನಾನು ನಿನಗೇನು ಮಾಡಲ್ಲ, ಖಂಡಿತವಾಗ್ಲೂ ದೇವ್ರನ್ನೋನ್ಗೆ ಒಪ್ಪಿಸ್ತೀನಿ. ಆ ದೇವ್ರು ನಿನ್ನ ಜೊತೆ ನನ್ನ ರೀಸನಿಗೆ ನೀನು ಹಿಂಗೆ ಮಾಡಿದ್ಯಾ ಅಲ್ವಾ, ನಿನಗೆ ಅದೇ ರೀಸನ್ ಅಂತ ಅವಾಗ ಗೊತ್ತಾಗಲ್ಲ, ಬಟ್ ದೇವ್ರು ಸರಿಯಾಗಿ ಕೊಡ್ತಾನೆ. ಖಂಡಿತ ಖಂಡಿತ, ಅದಂತೂ ನಿಜ. ಯಾಕಂದರೆ ನೀನೊಂದು ಹುಡುಗಿ ಬಗ್ಗೆ ಏನೋ ಹೇಳಬೇಕಾದ್ರೆ, ಫಸ್ಟ್ ಆಫ್ ಆಲ್ ನೀನು ಆ ಹುಡುಗಿ ಬಗ್ಗೆ ತಿಳ್ಕೊಂಡು ಮಾತಾಡಿದ್ರೆ ಪರವಾಗಿಲ್ಲ. ಏನೋ ತಿಳಿದೇನೆ ಏನೋ ಹೇಳ್ತೀಯಾ, ಆಚೆ ಈಚೆನೋ ಮಾತಾಡ್ತೀಯಾ ಅಂದಾಗ, ದಟ್ ಈಸ್ ನಾಟ್ ಹೌ ಯೋರ್ ಟಂಗ್ ಶುಡ್ ಬಿ. ವೆರಿ ಟ್ರೂ. ದ ಎಮೋಷನ್ಸ್ ಇಟ್ ಯುವರ್ ಟೆಲಿಂಗ್ ಮೀ ರೈಟ್ ನೌ, ಐ ಕ್ಯಾನ್ ರಿಯಲಿ ಫೀಲ್ ಒಳಗಡೆ ಎಷ್ಟು ನೋವಿದೆ ಅಂತ. ಹೌ ಮಚ್ ಆಫ್ ದೋಸ್ ರೂಮರ್ಸ್, ದೋಸ್ ಬ್ಯಾಡ್ ಟೇಸ್ಟ್ ದಟ್ ಯು ಹ್ಯಾವ್ ಗಾನ್, ಆ್ಯಂಡ್ ಹೌ ಯು ಹ್ಯಾವ್ ಸ್ಟುಡ್ ಸೋ ಸ್ಟ್ರಾಂಗ್ಲಿ ಟುಡೇ. ಐ ಕ್ಯಾನ್ ಸಿ ದಟ್ ಇನ್ ಯುವರ್ ಐಸ್ ಟುಡೇ. ಮ್ಯಾಮ್, ಇಫ್ ಐ ಆಮ್ ಟೆಲಿಂಗ್ ದಿಸ್, ದಟ್ಸ್ ನಾಟ್ ದ ಪೇನ್. ಲೆಟ್ ಮಿ ಕ್ಲಿಯರ್ಲಿ ಟೆಲ್ ಯು, ಅವತ್ತಿನ ದಿವಸ ನಾನು ನೋವನ್ನ ತೊಗೊಂಡಿದ್ದಿದ್ರೆ ಇನ್ನೊಂದು ಇಂಡಿಯಾ ಆಡೋಕೆ ಆಗ್ತಿರ್ಲಿಲ್ಲ ನನ್ನ ಕೈಯಲ್ಲಿ. ಅದು ನೋವು ಅಂತ ತೊಗೊಳಲ್ಲ, ಚಾಲೆಂಜ್ ಆಗಿ ತೊಗೊತೀನಿ ನಾನು. ವೆರಿ ನೈಸ್, ವೆರಿ ವೆರಿ ವೆಲ್ ಸೆಡ್. ಓಕೆ, ಆ್ಯಂಡ್ ಆ ನೋವು ಅಂತ ನಾನು ತಿಳ್ಕೊಂಡಿದ್ದಿದ್ರೆ ಆ ವ್ಯಕ್ತಿ ಗೆಲುವಾಗೋಗೋದೇನೋ ಅವತ್ತಿನ ದಿನ. ಮೇ ಬಿ ಹೌದು. ಐ ಆಮ್ ನಾಟ್ ಇನ್ ಪೇನ್, ಐ ಆಮ್ ನಾಟ್ ದಟ್ ಪರ್ಸನ್, ಐ ಆಮ್ ದಟ್ ಪರ್ಸನ್. ಡು ಯು ನೋ ದಟ್ ರೆಬೆಲ್ ಕಿಡ್ ಅಂತ? ಐ ಆಮ್ ದಟ್ ಪರ್ಸನ್. ಬರ್ತೀಯಾ, ಒದೆ ತಿನ್ಬಿಟ್ಟು ಹೋಗ್ತೀಯಾ,
ಹ್ಮ್ ನನ್ನ ಬಗ್ಗೆ ಅಕಸ್ಮಾತಾಗಿ ನಾನು ಕಿವಿಯಾರೆ ನನಗೆ ನೀನೇ ಹೇಳಿದ್ಯಾ ಅಂತ ಗೊತ್ತಾದ್ರೆ ಹ್ಮ್ ಹರ್ ಹರ್ ಮಹಾದೇವ್ ಅಷ್ಟೇ. ಮುಗೀತು, ಕತೆನೇ ಐ ಲವ್ ಮುಗೀತು. ದಿಸ್, ಐ ಲವ್ ದಿಸ್. ತುಂಬ ಚೆನ್ನಾಗಿ ಹೇಳಿದೆ, ಸೀರಿಯಸ್ಲಿ. ಐ ಥಿಂಕ್ ಆಲ್ ವಿಮೆನ್ ಶುಡ್ ಲರ್ನ್ ದಿಸ್, ನಾಟ್ ಎವ್ರಿಬಡಿ. ಯಾಕೆಂದರೆ ಕೆಲವರು ಇವಾಗ ಅಟ್ಲೀಸ್ಟ್ ಸ್ವಲ್ಪ ಪೀಪಲ್ ಆರ್ ಓಪನ್ ಅಪಿಂಗ್ ಆ್ಯಂಡ್ ದೇರ್ ಬೋಲ್ಡ್ ಎನಫ್, ದೇ ಟೇಕ್ ದೇರ್ ಸ್ಟ್ಯಾಂಡ್. ಬಟ್ ಕೆಲವರೆಲ್ಲ ಯಾರೋ ಏನೋ ಒಂದು ಕೆಟ್ಟದ್ದು ಮಾತಾಯಿತು, ಇಲ್ಲ ಏನೋ ಒಂದು ಸ್ಮಾಲ್ ರೀಲ್ ಹಾಕಿರ್ತಾರೆ ಅನ್ಕೋ, ಸ್ಮಾಲ್ ಟ್ರೋಲ್ ಆಗಿರುತ್ತೆ ಅಂತ ಅನ್ಕೋ, ರೀಲ್ ಮಾಡೋದೇ ಬಿಟ್ಬಿಡ್ತಾರೆ, ಕಾಂಟೆಂಟ್ ಕ್ರಿಯೇಟ್ ಮಾಡೋದನ್ನೇ ಬಿಟ್ಬಿಡ್ತಾರೆ. ಯಾಕಪ್ಪ ಸುಮ್ಮನೆ ವೈ ಟು ಗೆಟ್ ಟ್ರೋಲ್ಡ್ ಅಂತ. ಏನಕ್ಕೆ ಬರೀ ಹೆಣ್ಮಕ್ಳು ಬಗ್ಗೆನೇ ಮಾತಾಡಬೇಕು? ಗಂಡು ಮಕ್ಳು ಆರ್ ಗೋಯಿಂಗ್ ಥ್ರೂ ದ ಸೇಮ್ ಥಿಂಗ್. ಯು ರೈಟ್, ಐ ಅಗ್ರಿ ವಿತ್ ಯು. ಗಂಡು ಮಕ್ಳು ಅದೇ ಥರ ಹೋಗ್ತಾ ಇದಾರೆ. ನಾವಿವತ್ತು ಹೆಣ್ಮಕ್ಳಾಗ್ಬಿಟ್ಟು ಬರೀ ಹೆಣ್ಮಕ್ಳು ಬಗ್ಗೆ ಮಾತಾಡಿದಾಗ ಏನನ್ಕೊ ಅನ್ಸುತ್ತೆ ಗೊತ್ತಾ, ನಾವೇನಕ್ಕೆ ಗಂಡು ಮಕ್ಳು ಬಗ್ಗೆ ಮಾತಾಡ್ತಿಲ್ಲ? ಆ್ಯಕ್ಚುಲಿ ಗಂಡು ಮಕ್ಳಿಗೆ ನಮಗಿನ ಜಾಸ್ತಿ ನೋವಿರುತ್ತೆ. ಅವ್ರಿಗೆ ಹೆಂಗಂದ್ರೆ, ನಾವಾದರೂ ಮನೇಲಿ ಇರ್ತೀವೇನೋ, ಗಂಡು ಮಕ್ಳು ಹೊರಗಡೆ ಹೋಗ್ತಾರೆ. ಹೌದು, ಅವ್ರ ಪಾಪ ಒಂದು ಸ್ವಲ್ಪ ಕೆಲಸ ನಮಗೋಸ್ಕರ ದುಡಿಬೇಕು, ಮನೆಗೆ ರೆಸ್ಪಾನ್ಸಿಬಿಲಿಟಿ ಹೋಲ್ಡ್ ಮಾಡ್ತಾರೆ. ಒಬ್ಬೊಬ್ರು ಪಾಪ ಚಿಕ್ಕ ಏಜ್ಗೆ ಕೆಲ್ಸಕ್ಕೆ ಹೋಗ್ತಾರೆ. ಹೌದು ಆಯ್ತಾ, ಅವ್ರಿಗೆ ನೆಕ್ಸ್ಟ್ ಏನು ಮಾಡಬೇಕು ಅಂತಾನೆ ಗೊತ್ತಿಲ್ಲ. ಏನು ಲೈಫ್ ಎಲ್ಲಿ ತೊಗೊಂಡೋಗ್ತಿದೆ ಪಾಪ, ಅವ್ರಿಗೆ ಏನೋ ಕನ್ಸ್ಕಟ್ಟಿರ್ತಾರೆ, ಎಲ್ಲೋ ಕೆಲಸ ಮಾಡ್ತಿರ್ತಾರೆ. ಸೊ ಅವ್ರ ಬಗ್ಗೆ ನಾವೇನಕ್ಕೆ ಮಾತಾಡಬಾರ್ದು ಮ್ಯಾಮ್? ಲೈಕ್ ನಾನು ಹೇಳ್ತಾ ಇದ್ದೀನಲ್ಲ, ಕಾಮನ್ ಆಗಿ ಗಂಡ್ಮಕ್ಳು ಹೆಣ್ಮಕ್ಳು ಇಬ್ರು ನೋವಲ್ಲಿರೋಲ್ಲ ಮ್ಯಾಮ್ ಇವಾಗ. ಬಟ್ ಅದನ್ನ ನೋವು ಅಂತ ಕುತ್ಕೊಂಡ್ರೆ ಕೆಟ್ರು. ನಾನು ಒಂದೇ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನನ್ನ ವ್ಯೂವರ್ಸ್ಗೆ ಆಗಿರ್ಬೋದು, ನಿಮ್ಮ ವ್ಯೂವರ್ಸ್ ಆಗಿರ್ಬೋದು, ಪ್ಲೀಸ್ ಒಂದು ಕಷ್ಟ ಅಂತ ಬಂದಾಗ ದಯವಿಟ್ಟು ಕುಗ್ಬೇಡಿ, ಆಯಿತಾ? ಆಮೇಲೆ ಒಬ್ಬ ಬಂದ್ಬಿಟ್ಟು ನಿಮಗೆ ಭುಜ ತಟ್ಬಿಟ್ಟು ಎದಳು ನೀನು ಇದು ಮಾಡ್ತೀಯ, ಎದಳು ನಿನ್ನ ಕೈಲಿ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಯಾವ ಟೈಮಲ್ಲಿ ಚಾಕು ಆಗ್ತಾನೆ ಅಂತ ನಿಮಗೆ ಗೊತ್ತೇ ಆಗಲ್ಲ. ಒಂದೇ ತಟ್ಟೆಯಲ್ಲಿ ತಿಂದವರೇ ಈ ಕಾಲದಲ್ಲಿ ಬದುಕ್ತಿಲ್ಲ. ಅಂಥದ್ರಲ್ಲಿ ಯಾರೋ ಒಬ್ಬ ಬಂದ್ಬಿಟ್ಟು ಹಿಂಗೆ ಅಂತಾನೆ ಅಂದ್ಬಿಟ್ಟು ನಾವು ನಂಬ್ಕೊಂಡ್ರೆ 100% ಆಗಿಲ್ಲ. ಸೊ ಯಾವತ್ತಿದ್ರು ನಿಮ್ಮ ತಂದೆ ತಾಯಿ ನಿಮ್ಮ ಸ್ವಂತ ಬುದ್ಧಿ ಇದ್ರೆ ಒಳ್ಳೇದು. ಟೋಟಲಿ ಕರೆಕ್ಟ್ ಅಲ್ವಾ ಮ್ಯಾಮ್? 100%. ಐ ಟೋಟಲಿ ಅಗ್ರಿ ವಿತ್ ಯು. ನೀ ಅಂದಾಜು ಎಷ್ಟು ಗೇಮ್ಸ್ ಆಡಿರ್ತೀಯ ಎಷ್ಟೊತ್ತಿಗೆ? 500ಕ್ಕಿಂತ ಜಾಸ್ತಿ. ವಿಚ್ ಇಸ್ ಒನ್ ಮ್ಯಾಚ್ ಆರ್ which you can say I can never forget this? ಸೆಂಟ್ರಲ್ ಏಷ್ಯನ್ ವಾಲಿಬಾಲ್ ಚಾಂಪಿಯನ್ಶಿಪ್ ಅಲ್ಲಿ ನಮ್ಮ ಟೀಮ್ ಕ್ಯಾಪ್ಟನ್ಗೆ ಜ್ವರ ಬಂದಿರುತ್ತೆ ಮ್ಯಾಮ್, ಓಕೆನಾ? ನೇಪಾಳು ಹೋಸ್ಟು, ನಾವು ಅವ್ರ ಮೇಲೆ ಸೋಲ್ತಿರ್ತೀವಿ. ಲೈಕ್ ಅವ್ರ ಮೇಲೆ ಗೆಲ್ಲೇಬೇಕು. ಫಸ್ಟ್ ಸೆಟ್ ಸೋತೋಗಿರ್ತೀವಿ ಅವ್ರ ಮೇಲೆ, ಸೆಕೆಂಡ್ ಸೆಟ್ ಪೀಕಲ್ಲಿ ಗೆದ್ದಿರ್ತೀವಿ. ಸರಿ, ಥರ್ಡ್ ಸೆಟ್ಟಿಗೆ ನೋಡೋಷ್ಟರಲ್ಲಿ ಡ್ರಿಪ್ಸ್ ಹಾಕ್ಸ್ಕೊಂಡಿದ್ದಂಥ ನಮ್ಮ ಕ್ಯಾಪ್ಟನು, ಶಿ ಕೇಮ್ ಅಂಡ್ ಪ್ಲೇಡ್ ಫಾರ್ ದ ಇಂಡಿಯನ್ ಟೀಮ್. ವಾವ್, it was a Chak De India moment for all of us, and that person gave her life for that match. And ಇವತ್ತು ಅದೇ ವ್ಯಕ್ತಿ ನನಗೆ ಇನ್ಸ್ಪಿರೇಷನ್ ಆಗಿದ್ದಾರೆ, ಜೀನಿ ಅಂತ. ಶಿ ಇಸ್ ಫ್ರಮ್ ಕೇರಳ. ಐ ಥಿಂಕ್ ಶಿ ಈಸ್ ಅ ಬ್ಯೂಟಿಫುಲ್ ಸೋಲ್, ಬ್ಯೂಟಿಫುಲ್ ವುಮೆನ್. And my Indian team players, all the 14 members as well as my physio, I think I love to see them achieve, grow, glow. Each and one had a very good intention about each other. We were like a family. And till date, trust me, we support each other. That's nice. Work as a one single team. Trust me, in girls team it doesn't happen, but this team, I think I pray every day for their success. I pray every day. And today also everyone follows and I follow back, and we guys support each other. Even if I put a post or something, they like. If I'm excelling in some award, they like. And that makes me feel that I'm so special. I'm That's so nice. special. And thanks to my teammates, Indian teammates, I mean, you guys are something. Ma'am, Obubro, they've played like 14 times they've represented the country. Wow. And they are super great. Everyone, each and one of them are great players for the Indian team. Great How players. proud do you feel standing with them and playing the match? I am blessed, I can tell you. I am blessed to be in that team. But I think along with the blessed, you worked hard for it. Yeah, ma'am, I did. But getting a team like this, that was God's grace. And because nowadays we see a lot of jealousy in girls and a lot of jealousy internally. We see that a lot. ಒಬ್ರಿಗೊಬ್ರು ಹೊಟ್ಟೆ ಕಿಚ್ಚು ಜಾಸ್ತಿ. ನೀನು ಬೆಳಿತಿದ್ಯಾ, ನೀನು ಯಾಕೆ ಬೆಳಿತಿದ್ಯಾ ಅನ್ನೋ ಥರ ಎದುರುಗಡೆ ತೋರಿಸಲ್ಲ. ನಕ್ಕೊಂಡೆ ವಾವ್ ಅಂದ್ಬಿಟ್ಟು ಹಿಂಗೆ ಅಂದ್ಬಿಟ್ಟು ಹಿಂದೆಗಡೆ ಅವಳು ಬೆಳಿತಾ ಇದ್ದಾಳ ಅಥವಾ ಅವ್ನು ಬೆಳಿತಾ ಇದ್ದಾನಾ, ಇವಾಗ ಮಾಡ್ತೀನಿ ಅನ್ನೋ ಥರ. ಈ ಥರ ಪ್ರಪಂಚ ಇರಬೇಕಾದ್ರೆ ಐ ಥಿಂಕ್ ದೀಸ್ ಪೀಪಲ್ ಹ್ಯಾವ್ ಡನ್ ಅ ಲಾಟ್ ಟು ಮೀ.
a That's lot very to me. nice. Hmm. And my friends, I have a very small circle, ma'am, very small circle, because when you start realizing things, I think you will tend to have a very small circle, and you will have ಹೌದು. only real friends in your ಕಷ್ಟದಲ್ಲಿ list. ಯಾರು ನಿಲ್ತಿರೋ ಯಾವಾಗಲೂ ದೇ ಆರ್ ದ ಒನ್ಸ್ ಯು ನೋ ದಟ್ ದೇ ಆರ್ ದ Yeah, ಟ್ರೂ ಒನ್ಸ್. yeah, 100%. Again, I also have that set of friends. Okay, when I know I'm in trouble, they will, if I don't answer to the phone calls, very next moment they're in my house. 2 days and continuous ಆಗಿ ನಾನು ಫೋನ್ ಮಾಡಲಿಲ್ಲ ಅಂದರೆ ಐ ಹ್ಯಾವ್ ಸೀನ್ ಮೈ ಫ್ರೆಂಡ್ಸ್ ಕಮಿಂಗ್ ಆ್ಯಂಡ್ ಸಿಟ್ಟಿಂಗ್ ಈವನ್ ಇನ್ ದ ಮಿಡ್ ನೈಟ್ 12 o'clock ಬರ್ತಾರೆ. ದೇ ಸ್ಟೇ ವಿತ್ ಮೀ ಫಾರ್ ದ ಹೋಲ್ ನೈಟ್ to just to boost me up. So this is the small circle of friends, the trusted ones we should always have. Yeah. 2023 was moreover like a heartbreak and lot of mental pain. What actually happened? After 2022, ಸಡನ್ಲಿ ನನಗೆ ಒಂದು ಕಾಲ್ ಬರುತ್ತೆ ಬರ್ಡೇ ದಿನ. ಅವತ್ತು Jan 29th ಇಸ್ ಮೈ ಆ್ಯಕ್ಚುಲಿ ನನ್ನ ಬರ್ಡೇ. ಅವತ್ತು ವಿ ಗೆಟ್ ಅ ಕಾಲ್ ಫ್ರಮ್ ಹೋಮ್, ಆ್ಯಂಡ್ ದಟ್ ಚೇಂಜ್ ಮೈ ಎಂಟೈರ್ ಲೈಫ್ ಆ್ಯಕ್ಚುಲಿ. ಸೊ ಕಾಲ್ ಬಂದಿದ್ದು ನಮ್ಮ ಮನೆಯಲ್ಲಿ ಬಂದು ನಾವು ಜಾಯಿಂಟ್ ಫ್ಯಾಮ್ಲಿ, ಓಕೆನಾ. ಸೊ ಒಂದು ಮಗು, ನನ್ನ ಚಿಕ್ಕಮ್ಮನ ಮಗಗೆ, ಹೀಸ್ 10 year old, ಸಡನ್ನಾಗಿ ಕಾಲ್ ಬರುತ್ತೆ, ಹೀಸ್ ಇನ್ ಟು ಹಾಸ್ಪಿಟಲ್. ಐಮ್ ಲೈಕ್ ಏನಾಯಿತು ಆ ಥರ ಒತ್ತಿ 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 ಕೇಳ್ತಾನೆ ಇದ್ದೀನಿ. ನೋ ಒನ್ ಇಸ್ ರೆಡಿ ಟು ಆನ್ಸರ್ ದಿಸ್. ಆ್ಯಂಡ್ ಸಡನ್ಲಿ ವಿ ಗೆಟ್ ಟು ನೋ ದಟ್ ಹಿ ವಾಸ್ ಡಯಾಗ್ನೋಸ್ಡ್ ವಿತ್ ಕ್ಯಾನ್ಸರ್ ಆ್ಯಕ್ಚುಲಿ. Such young age. Last Oh my God. Last stage. And that 15 days of life, I think, was something else. I don't know. ಜೀವನ ಒಂದು ಮನುಷ್ಯನ ನಾವಿವತ್ತು ಕೋಪ ಮಾಡ್ಕೋತಾ ಇದ್ದೀವಿ, ದ್ವೇಷಿಸ್ತಾ ಇದ್ದೀವಿ, ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಎಲ್ಲ ಕಡೆ ಅಂತ ಹೇಳಿದಾಗ, ಆ ವ್ಯಕ್ತಿನೇ ಇಲ್ಲ ಅಂದರೆ ಎಲ್ಲೋಯ್ತು ನಿನಗೆ ಕೋಪ, ಎಲ್ಲೋಯ್ತು ನಿಂದು ಮಾತು, ಎಲ್ಲೋಯ್ತು ನಿಂಗೆ ಅಸಹ್ಯ ಪಡೋದು, ಏನಕ್ಕೆ? 15 ದಿನ ಕ್ಯಾನ್ಸರ್ ಪೇಷಂಟ್ಗಳನ್ನ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ನೋಡಿದ್ದೀನಿ. ಒಂದು ಮಗುಗೆ ಒಂದು ದಿನ ಒಂದು ಉಳಿಬೇಕು ಅಂತ ಆಸೆ ಇರುತ್ತೆ ಗೊತ್ತಾ. ಆ ಒಂದು ಆಸೆನ ಮೇ ಬಿ ದೇವ್ರು ಕೊಟ್ಟಿಲ್ವೇನೋ ಇವತ್ತು. ವಿ ಲಾಸ್ಟ್ ಹಿಮ್. ಬಟ್ ಅದು ಗೊತ್ತಾಗ್ಲಿಲ್ವಾ ಮುಂಚೆನೆ? ಬಿಕಾಸ್ 10 years ಲೈಕ್ ಸೋ ಯಂಗ್. ಮ್ಯಾಮ್ ಹೇಳ್ತಿಲ್ವಾ, ಅದು ಮುಂಚೆನೇ ನಮಗೆ ನಿಜವಾಗ್ಲೂ ಗೊತ್ತಿದ್ದಿದ್ರೆ ಐ ಥಿಂಕ್ ವಿ ಕುಡ್ ಹ್ಯಾವ್ ಡನ್ ಸಮಥಿಂಗ್. ಬಟ್ ದಟ್ ವಾಸ್ ರಿಯಲಿ ಲೇಟ್. ಪಾಪ ಮಗುಗೆ ಏನು ಅನಿಸ್ತು, ಏನೋ ತಡೆದಿತ್ತೋ ಏನೂ ಗೊತ್ತಿಲ್ಲ ಮ್ಯಾಮ್. ಬಿಕಾಸ್ ಹಿ ವಾಸ್ ವೆರಿ ಹೆಲ್ದಿ, ಆಡ್ತಿದ್ದವನು. ಸಡನ್ನಾಗಿ ಅವನಿಗೆ ಗಂಟ್ಲು ಊದ್ಕೊಂತು ಅಂದಾಗ ವಿ ವಿಲ್ ಲೈಕ್, I can't even digest such a young child. Shit. Oh, I really feel so sorry about it. God. ಆಫ್ಟರ್ವರ್ಡ್ಸ್ ಐ ರಿಯಲಿ ಫೆಲ್ಟ್ ಓಕೆ, ಒಂದು ಜೀವನ ನನಗೆ ನೀನು ಕಳಿಸ್ಬಿಟ್ಟು ಹೋಗಿದ್ಯಾ ಇವತ್ತು, ಓಕೆನಾ. ಐ ಹ್ಯಾವ್ ಹ್ಯಾಡ್ ಅನ್ ಹಾರ್ಟ್ ಬ್ರೇಕ್ ಇನ್ ದ ಸೇಮ್ ಇಯರ್. ನಂದು ಒಂದು ರಿಲೇಷನ್ಶಿಪ್ ಕೂಡ ಅದೇ ಟೈಮಲ್ಲಿ ಐ ಥಿಂಕ್ ವೆಂಟ್ ಟು ಅ ಬ್ಯಾಡ್ ಫೇಸ್, ಆ್ಯಂಡ್ ಐ ಹ್ಯಾಡ್ ಅ ಹಾರ್ಟ್ ಬ್ರೇಕ್ ಟು. Together coming everything. Yeah. 2023, ಆ್ಯಂಡ್ ಐ ಸ್ಟಿಲ್ ರಿಮೆಂಬರ್. ಇವತ್ತು ನಾನು ಹೇಳೋದೇನೆಂದರೆ, ಒಂದು ಮನುಷ್ಯನ ಜಡ್ಜ್ ಮಾಡ್ತಾ ಇದ್ದೀವಿ, ಒಂದು ಮನುಷ್ಯನ ಬಗ್ಗೆ ನಾವು ಅವನ ಹೆಸರು ಮೇಲೆ ಏನೋ ಒಂದು ಎಸಿತಾ ಇದ್ದೀವಿ ಅಂತ ಹೇಳಿದಾಗ, ಅಥವಾ ಕೋಪ ಮಾಡ್ಕೋತಿದ್ದೀವಿ, ಮಾತು ಬಿಡ್ತಾ ಇದ್ದೀವಿ ಒಂದು ವ್ಯಕ್ತಿ ಜೊತೆ, ನಾಳೆ ಬೆಳಿಗ್ಗೆ ಆ ವ್ಯಕ್ತಿಗೆ ನಾವು ಏನು ಒಳ್ಳೇದು ಮಾಡಿದ್ದೀವಿ ಅಂತ ನೆನೆಸ್ಕೋಬೇಕು. ಒಂದ್ಸಲಿ ಅನ್ಸುತ್ತೆ, ಇವತ್ತು ಜಗಳ ಆಡ್ಕೊಂಡ್ ಬಂದಿರ್ತೀವಿ, ಅವ್ರಿಗೇನೋ ಬೈಕೊಂಡ್ ಬಂದಿರ್ತೀವಿ, ನಾಳೆ ಆ ಮನುಷ್ಯ ಇಲ್ಲ ಅಂದ್ರೆ ಏನು? ಲಿಟ್ರಲಿ ಅಲ್ವಾ? ಇವತ್ತು ಮಾತು ಎಷ್ಟೊಂದು ಜನ ಒಂದು ಹೇಳ್ತೀನಿ ಮ್ಯಾಮ್, ಐ ಥಿಂಕ್ ಐ ಶುಡ್ ಟೆಲ್ ಯು, ಮಾತು ಬಿಟ್ಟೋರೆಲ್ಲ ನಮಗೆ, ಮಾತು ಬಿಟ್ಟಿರೋರೆಲ್ಲ ನಮಗೆ, ಹೌ ಟು ಟೆಲ್ ಯು, ನಾವು ದ್ವೇಷ ಮಾಡೋರಲ್ಲ, ಮಾತಾಡೋರೆಲ್ಲ ನಮಗೆ ಸ್ನೇಹಿತರಲ್ಲ. ವೆರಿ ನೈಸ್. ಆಯಿತಾ. ಇವತ್ತು ನಾವು ಯಾರು ಮಾತು ಬಿಟ್ಟಿದ್ದೀವಿ ಅವ್ರು ನಮಗೆ ದುಶ್ಮನ್ಗಳಲ್ಲ, ಮಾತಾಡ್ತಿರೋರೆಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಅಲ್ಲ.
ಸೊ ಇದೊಂದು 2 ಲೈನಲ್ಲಿ ನೀವು ತುಂಬಾ ಅರ್ಥ ಮಾಡ್ಕೋಬೋದು ಟೋಟಲಿ ವೆರಿ ಆಯಿತಾ. ನೈಸ್. ಸೊ ಐ ಥಿಂಕ್ ಮತ್ತೆ ಏನಕ್ಕೆ ಒಬ್ಬರು ಜೀವನದಲ್ಲಿ ನಾವ್ಯಾಕೆ ಏನಕ್ಕೆ ನೋಡಬೇಕು, ಮತ್ತು ಯಾಕೆ ಇನ್ನೊಬ್ರ ಬಗ್ಗೆ ನಾವು ಏನೋ ಮಾತಾಡಬೇಕು. ಇವತ್ತು ಎಷ್ಟೇ ಒಬ್ರ ಬಗ್ಗೆ ತಿಳ್ಕೊಂಡು ಅಳ್ಕೊಂಡು ಏನೋ ಒಂದು ಲೈಫಲ್ಲಿ ಎಷ್ಟು ಅಳಿದ್ರೂ ಆ ವ್ಯಕ್ತಿ ಏನು ಅಂತ ನಮಗೆ ತಿಳಿಯಲ್ಲ. ಯಾಕಂದರೆ ಸಿಚುವೇಶನ್ ಒಂದ್ಸರಿ ಕೆಟ್ಟದ್ದು ಮಾಡ್ತು ಅಂದರೆ ಆ ಸಿಚುವೇಶನ್ ಅಷ್ಟೇ ಕೆಟ್ಟದ್ದು, ಮನುಷ್ಯ ಅಲ್ಲ. ಸೊ ನೆವರ್ ಜಡ್ಜ್ ಅ ಪರ್ಸನ್, ನೆವರ್. ಆ್ಯಂಡ್ ಇದ್ರ ಮೇಲೂ ನೀನು ಮಾಡ್ತೀಯಾ ಅಂದರೆ ಅದು ನಿನ್ನ ಕರ್ಮ ಅಷ್ಟೇ. ವೆರಿ ಟೋಟಲಿ ಹೌದು. ಅಷ್ಟೇ. ನಾನು ಇವತ್ತಿನ ತಿದ್ಬೋದು, ಮಾಡಬೇಡ ಇದು ಮಾಡಬೇಡ ಅಂತ. ನಾನು ಇನ್ನು ನೆಕ್ಸ್ಟು ಏನು ಹೇಳಿ ನಾನು ನಿನಗೆ. ಸೊ ನಾನಿಲ್ಲ ನಾನು ಇದೇ ಮಾಡ್ತೀನಿ ಅಂತ ಹೇಳಬೇಕಾದ್ರೆ ಅಲ್ಲಿ ಒಂದ್ಸಲಿ ಹೇಳ್ಬೋದಲ್ಲ, ಹಳ್ಳ ಇದೆ ಹೋಗ್ಬೇಡ ಅಂತ. ಇಲ್ಲ ನಾನು ಹಳ್ಳದಲ್ಲೇ ಬೀಳ್ತೀನಿ ಅಂದರೆ ಏನು ಹಳ್ಳದಲ್ಲೇ ಬೀಳ್ತೀನಿ, ನಾನು ಅಲ್ಲೇ ಅದೇ ಗೊಜ್ಜೆನ ನಾನು ಅದೇ ತಿಂತೀನಿ ಅಂತ ಹೇಳಿದಾಗ ನಾನು ಏನು ಮಾಡೋಕ್ಕಾಗಲ್ಲ. ತಿನ್ಕೋ ಅಷ್ಟೇ ಅಷ್ಟೇ. ಅದು ತಿಂದು ಬಂದಮೇಲೆ ಬುದ್ಧಿ ಬರುತ್ತೆ. ಬುದ್ಧಿನೂ ಅವಾಗೂ ಕಲಿಯಲ್ಲ ಸ್ವಲ್ಪ ಜನ. ನನಗೆ ಅದೇ ಟೇಸ್ಟ್ ಇಷ್ಟ ಅಂತ ತಿನ್ನಕ್ಕೆ ಹೋಗ್ತಾರೆ. That's really nice. You've played Rachel, ಒಂದು ಒಳ್ಳೆ ಹೆಸರು ತೊಗೊಂಡೆ. You stood by an amazing daughter to your family as well, and you went through lot of challenges, criticism ಆಗಿರ್ಬೋದು, ಇಲ್ಲಾಂದರೆ ಒಬ್ಬರು ಬೆಳೀತಾ ಇದ್ದಾರೆ ಅಂದರೆ ಎಳೆಯೋದು ಒಬ್ರದ್ದು, ಮತ್ತು ಲಾಟ್ ಆಫ್ ಟ್ರೋಲಿಂಗ್ ಅಬೌಟ್ ಯು ಆಲ್ಸೋ ಆಯಿತಾ, ಆ್ಯಂಡ್ ಲಾಟ್ ಆಫ್ ಹಾರ್ಟ್ ಬ್ರೇಕ್ಸ್ ವಿಚ್ ವೆಂಟ್ ಥ್ರೂ your personal life, plus losing out your brother and everything. ಇದೆಲ್ಲ ಮಧ್ಯದಲ್ಲಿ ಯು ಸ್ಟುಡ್ ಸೋ ಸ್ಟ್ರಾಂಗ್ ಇನ್ ಅಚೀವಿಂಗ್ ಯುವರ್ ಗೋಲ್ಸ್. ನ್ಯಾಷನಲ್ ಆಡೋದು, ಆಮೇಲೆ ಮೆಡಲ್ಸ್ ತೊಗೊಳ್ಳೋದು ಈಸ್ ನಾಟ್ ಎನ್ ಈಸಿ ಟಾಸ್ಕ್ ಟು ಗೋ. ಇದೆಲ್ಲ ಅದರಲ್ಲಿ ಸೈಡಲ್ಲಿ ಮಾಡಲಿಂಗ್ ಅಂತ ಎಲ್ಲಿಂದ ಬಂತು? ಕೋವಿಡ್ ಟೈಮ್. ಓಕೆ, ಸರಿ, ಹಿಂಗೇನೆ ಏನಾಯಿತು, ದೇ ವಾಸ್ ದಿಸ್ ಕೋವಿಡ್ ಆಯಿತಾ, ಪ್ರಾಕ್ಟೀಸ್ ಎಲ್ಲ ಏನಿಲ್ಲ, ಗ್ರೌಂಡ್ ಎಲ್ಲ ಕ್ಲೋಸು, ಮಾಡಂಗಿದ್ರೆ ಮನೇಲೆ ಫಿಟ್ನೆಸ್ ಮಾಡ್ಕೋಬೇಕು. ಐಮ್ ಲೈಕ್, ನನಗೊಂದು ಸ್ವಲ್ಪ ಹಿಂಗೆ ಅಂದರೆ ಕ್ಯಾಮ್ರಾ ಹಿಡ್ದಿದ ತಕ್ಷಣ ಫುಲ್ ಪೋಸ್ ಕೊಡೋದು, ಹಿಂಗೆ ಮಾಡೋದು ಹಂಗೆ ಮಾಡೋದು. ಐಮ್ ಲೈಕ್ ವೈ ನಾಟ್ ಟ್ರೈ ಆ ಥರ ಅಂತ. ಸರಿ, ದೇ ವಾಸ್ ದಿಸ್ ಶೂಟ್ ವಿಚ್ ವಾಸ್ ಗೋಯಿಂಗ್ ಆನ್. ನನ್ನ ಫ್ರೆಂಡ್ ಒಬ್ಳು, ಶಿ ಈಸ್ ಅ ಮಾಡೆಲ್. She is a beautiful person. Aita. She is a model and I used to keep seeing her photos. And she's my best friend as well. Okay na? So I was seeing her post every day. So avag nodbekadre I just thought, okay, why not try kodana anta. Aitu hode first shoot ge ಮೇಕಪ್ ಆರ್ಟಿಸ್ಟ್ ನನ್ನ ಹತ್ರ ಬಂದ್ಬಿಟ್ಟು, ಯು ಹ್ಯಾವ್ ಅ ವೆರಿ ಗುಡ್ ಫೀಚರ್ ಗೊತ್ತಾ, ನಿನ್ನ ಕಣ್ಣು ತುಂಬ ಚೆನ್ನಾಗಿದೆ, ನಿನ್ನ ಮೂಗೆಲ್ಲ ನೇರವಾಗಿದೆ, ನಿನ್ನ ಜಾ ಲೈನ್, ಓ ಮೈ ಗಾಡ್ ಹಂಗೆಲ್ಲ ಹೇಳ್ಬಿಟ್ಟಾಗ ನಾನು ರಿಯಲಿ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿರಲಿಲ್ಲ. ಓಕೆ, ಲೆಟ್ ಮೀ ಟ್ರೈ ಅಂತ. ನಮ್ಮ ತಾಯಿ ಹೇಳೋರು, ತುಂಬ ಲಕ್ಷಣವಾಗಿದ್ದಾಳೆ ನನ್ನ ಮಗಳು ಅಂತ. ಹೆತ್ತವ್ರಿಗೆ ಹೆಗ್ಣ ಮುದ್ದು ಅನ್ನೋ ಥರ. ನಾನು ಸರಿ ಆಯಿತು ಅನ್ನೋ ಥರ ಇತ್ತು. ಬಟ್ ಇನಿಷಿಯಲಿ ಅವಾಗ ಐ ವಾಸಂಟ್ ಇನ್ ಟು ದಟ್ ಥಾಟ್, ಓ ಮಾಡಲಿಂಗಿಗೆ ಪರ್ಟಿಕ್ಯುಲರ್ ಆಗಿ ಅಂತ. ಆ್ಯಕ್ಚುಲಿ ನಾನು ಮಾಡಲಿಂಗ್ ಅಂದರೆ ರ್ಯಾಮ್ ಶೋಸ್ ಆಗಿರ್ಬೋದು ಅದೆಲ್ಲ ಮಾಡ್ತಿರ್ಲಿಲ್ಲ. ಐ ಜಸ್ಟ್ ವೆಂಟ್ ಫಾರ್ ಅ ಮೇಕಪ್ ಆರ್ಟಿಸ್ಟ್, ಅದು ಶೂಟ್ಸ್ ಆಗಿರ್ಬೋದು, ಜ್ಯುವೆಲ್ರಿ ಆ್ಯಂಡ್ ಕ್ಲೋತ್ ಬ್ರ್ಯಾಂಡ್ಸ್ಗೆ ವರ್ಕ್ ಮಾಡಿದ್ದೀನಿ. ಆ್ಯಂಡ್ ದಟ್ ಈಸ್ ಹೌ ಮೈ ಜರ್ನಿ ಸ್ಟಾರ್ಟೆಡ್. ಆ್ಯಂಡ್ 6 months ಐ ಗಾಟ್ ಕ್ಲಿಕ್ಡ್. I started working for FBB Pantaloons and a lot of brands actually. That's very so good. clothing brands ಸಿಕ್ಕಾಪಟ್ಟೆ ಮಾಡಿದ್ದೀನಿ. And today also I have a lot of shoots pending which I have to do. It's almost like 8 shoots ಇದೆ ಇನ್ನ. Wow, that's so good. I have to do my shoots still. So yeah, that's how it went. I think one of the journey that we met You there. yeah I should mention this actually. You were my makeup artist and that day I think that was very cute. You made me ready in that traditional saree alli ನೀವು ರೆಡಿ ಮಾಡಿದ್ರಿ. And that was a beautiful experience and that is how I got to know. ಹೇಳ್ತಿಲ್ವಾ, ಪ್ರತಿ ಒಂದು ಜರ್ನಿಲಿ ಪ್ರತಿಯೊಬ್ಬರನ್ನ ಮೀಟ್ ಮಾಡೋದು ನಾನು ಹ್ಯಾಸ್ ಥಾಟ್ ಮೀ ಸಮಥಿಂಗ್. ಇವತ್ತು ನಿಮಗೆ ನಿಮ್ಮ ಜರ್ನಿ ಅವತ್ತು ಹೆಂಗಿತ್ತು, ಇವತ್ತು ಹಂಗಿಲ್ಲ. ನೀವು ಯು ಹ್ಯಾವ್ ಎಕ್ಸೆಲ್ಡ್ ಆಸ್ ಅ ಪರ್ಸನ್. ಹಂಗೆ ನನಗೆ ಒಬ್ಬೊಬ್ರು ಇನ್ಸ್ಪಿರೇಷನ್ ಕೊಡ್ತಾ ಇದ್ದೀರಾ. ಮೀಟ್ ಮಾಡ್ತಾ ಇದ್ದೀನಿ ಒಬ್ಬೊಬ್ರನ್ನ ಇವತ್ತು ಹೋಗಿ ಅಂದಾಗ ಒಬ್ಬೊಬ್ರದ್ದು ಒಂದು ಸ್ಟೋರಿ ಇನ್ಸ್ಪೈರ್ ಆಗ್ತಿದೆ. ಅದು ಬಿಹೈಂಡ್ ದ ಕ್ಯಾಮ್ರಾ ಒಬ್ರು ಆಗಿರ್ಬೋದು, ಆನ್ ದ ಕ್ಯಾಮ್ರಾ ಆಗಿರ್ಬೋದು. ಐ ಥಿಂಕ್ ಇಬ್ಬರು ನನಗೆ ಇನ್ಸ್ಪಿರೇಷನ್ ಆಗಿದ್ದೀರಾ. ಇವತ್ತು ನಾನು ಹುಡುಗಿದು ಸ್ಟೋರಿ ಕೇಳಿದಾಗ ಐ ಥಿಂಕ್ ವೈ ಸಿಟ್ ಅಟ್ ಹೋಮ್, ಯು ನೀಡ್ ಟು ಬಿ ದಟ್ ಪರ್ಸನ್. ನೀವು ಗೊತ್ತಾ, ಇವತ್ತಿನ ದಿನ ಮ್ಯಾಮ್ ನಾನು ಹೇಳ್ತೀನಿ, ಹುಡುಗಿ ಯಾವತ್ತೂ ಅಷ್ಟೇ ಒಂದು ತಪ್ಪು ಮಾಡಿದ್ಯಾ ಅಂತ ದೋಷಿಸಿದಾಗ ದಯವಿಟ್ಟು ಕುತ್ಕೋಬೇಡಿ. ಹುಡುಗ ಅಥವಾ ಹುಡುಗಿ, ಲೆಟ್ ಮಿ ಮೆನ್ಷನ್, ಪಾಪ ಹುಡುಗಿರಿಗೆ ಅಂತ ನಾನೇನು ಕೇಳಬೇಕು, ಇವನ್ ಐ ಸಪೋರ್ಟ್ ಮೆನ್. ಸೊ
ನೀವು ತಪ್ಪು ಮಾಡಿದ್ದೀರಾ ಅಂತ ಯಾರಾದರೂ ದೋಷಿಸಿದಾಗ ಬಿ ದಟ್ ರೆಬೆಲ್ ಕಿಡ್, ಗೊತ್ತಾ? ನನಗೆ ವರ್ತೂರ್ ಸಂತೋಷದು ವೀಡಿಯೋಸ್ ಆಗಿರ್ಬೋದು, ಸುದೀಪ್ ಸರ್ ವೀಡಿಯೋಸ್ ಇದೆಲ್ಲ ಮೋಟಿವೇಟ್ ಮಾಡುತ್ತೆ. ಏನು ಸಕ್ಕದಾಗಂದ್ರೆ ಗೊತ್ತೂ ಆಗಲ್ಲ, ಫಟ್ ಅಂತ ಹೊಡೆದಿರ್ತಾರೆ ಅಂತ, ಗೊತ್ತೇ ಆಗಲ್ಲ ಫಟ್ ಅಂತ ಕೊಟ್ಟಿರ್ತಾರೆ ಅಂತ, ನಕ್ಕೊಂಡು ಇಟ್ಟಿರ್ತಾರೆ. ಅದೇ ಥರ ಜೀವನದಲ್ಲಿ ಕೊಡಬೇಕು. ಹೆದರ್ಬಾರ್ದು. ನೀನು ತಪ್ಪು ಮಾಡಿಲ್ಲ ಅಂದಾಗ ಹೆದರ್ಕೋಬಾರ್ದು. ಅದು ಮೇನ್ ಮೋಟಿವೇಶನ್ ನಾನು ಕೊಡೋದು. ಇವತ್ತಲ್ವ ನಾಳೆ ದೇವ್ರು ನೋಡ್ತಾ ಇರ್ತಾನೆ ನಿನ್ನನ್ನು, ನಿನ್ನೊಂದು ಜರ್ನಿ ನೋಡ್ತಾ ಇದ್ದಾನೆ. ನೀನು ಒಬ್ರಿಗೂ ಕೇಡ್ ಬಯಸಿಲ್ಲ ಅಂದಾಗೆ ನಿನಗೆಲ್ಲ ಒಳ್ಳೇದು ಸಿಗೋದು. ಎಷ್ಟೇ ತಡಿಯೋಕ್ಕೆ ಸ್ಟಾಪ್ ಮಾಡಿದ್ರು ಅಷ್ಟೇ, ಯಾರು ಏನೂ ಮಾಡೋಕ್ಕಾಗಲ್ಲ. ಬಿಕಾಸ್ ಯು ಆರ್ ಆಲ್ರೆಡಿ ಬ್ಲೆಸ್ಡ್ ಆ ಒಂದು ಪಾತಲ್ಲಿ. ನೀನು ಇವತ್ತೇನೋ ಓಕೆ ಫೈನ್, ಇವತ್ತು ಯು ಹ್ಯಾಡ್ ಅ ವೆರಿ ಬ್ಯಾಡ್ ಡೇ, ವೇಕ್ ಅಪ್ ಫಾರ್ ಟುಮಾರೋ, ಡೂ ಯೋರ್ ಸೇಮ್ ವರ್ಕ್. ನೀನೇನು ಮಾಡ್ತಿದ್ಯಾ, ನಿನ್ನ ವರ್ಕೌಟ್ ಆಗಿರ್ಬೋದು, ನಿಮ್ಮ ಡಿಫ್ರೆಂಟ್ ಫೀಲ್ಡ್ಸಲ್ಲಿ ನೀವು ಪ್ರತಿಯೊಂದೊಬ್ಬರು ಕನ್ಸರ್ನ್ ಕಟ್ಕೊಂಡಿರ್ತೀರ. ನಾನು ಇದನ್ನೇ ಎಕ್ಸೆಲ್ ಆಗಬೇಕು, ನಾನು ಇದನ್ನೇ ಒಂದು ಪರ್ಟಿಕ್ಯುಲರಾಗಿ ಮಾಡಬೇಕು ಅಂತ ನೀವು ಅಂದ್ಕೊಂಡಿರ್ತೀರ. ಪ್ಲೀಸ್ ಗೆಟ್ ಅಪ್. ವೇಕಪ್ ಕಾಲ್ ಕೊಡ್ತೀನಿ ನಾನು, ಪ್ಲೀಸ್ ಗೆಟ್ ಅಪ್. ನೀನು ಇದನ್ನು ಮಾಡಲೇಬೇಕು. ಯಾರೋ ಹೇಳಿದ್ರು ಅನ್ನೋರು ಇದಾರಲ್ಲ, ಅವರೇ ಸರಿಗಿಲ್ಲ ಗುರು, ಅವ್ರದ್ದೇ ಜೀವನ ಬಾರ್ಲಾಗೋಗಿದೆ. ಆ 4 ಜನ ಅಂತ ಅನ್ಕೊಂತೀವಿ ಮಾತಾಡೋರು. ಅಯ್ಯೋ 4 ಜನ ಹಿಂಗೆ ಹೊರಗಡೆ ಹೋದರೆ 4 ಜನ ಏನು ಅನ್ಕೊತಾರೆ, ಅಯ್ಯೋ ಹಿಂಗೆ 4 ಜನ ಏನು ಅನ್ಕೊತಾರೆ, ಹಿಂಗೆ ಮಾತಾಡಿದ್ರೆ ಏನು ಅನ್ಕೊತಾರೆ, ಹಿಂಗೆ ಬಟ್ಟೆ ಹಾಕಿದ್ರೆ ಏನು ಅನ್ಕೊತಾರೆ, ಇದು ತಿಂದರೆ ಏನು ಅನ್ಕೊತಾರೆ, ಹಿಂಗೆ ಕುತ್ಕೊಂಡ್ರೆ ಏನು ಅನ್ಕೊತಾರೆ. ಆ 4 ಜನನೂ ಜೀವನನೂ ಸರಿಗಿಲ್ಲ. ನೀನು ಸೂಪರಾಗಿ ನಿನ್ನ ಜೀವನದಲ್ಲಿ ಮಾಡ್ತಾ ಇದೆಯಾ, ಎದ್ದು ನಡ್ಕೊಂಡು ಸೀದಾ ನಡೀತಾ. ಇನ್ನೊಂದೇನೆಂದರೆ, ಬೇರೆಯವ್ರಿಗೋಸ್ಕರ ನೀನು ಜೀವನ ಮಾಡಬೇಡ, ನಿನಗೋಸ್ಕರ ನೀನು ಜೀವನ ಮಾಡು. ನಿನಗೇನು ಖುಷಿ ಅನ್ಸುತ್ತೋ, ನಿನಗೇನು ಅನ್ಸುತ್ತೋ ಇಲ್ವಲ್ಲ ಮೈಂಡ್ ಸೆಟ್ಟು. ಇವಾಗಿನ ಜನ್ರೇಷನಲ್ಲಿ ನಾನು ಹೇಳೋದೇನು ಗೊತ್ತಾ, ಅವ್ರು ಹಿಂಗೆ ಹೇಳಿದ್ರು ಇವ್ರು ಹಿಂಗೆ ಹೇಳಿದ್ರು ಅಂತ ನೀನು ಅವ್ರ ಮಾತು ಕೇಳಿಸ್ಕೊತಾ ಇದ್ರೆ ನಿನ್ನ ಗುರಿ ತಲುಪಕ್ಕೆ ನಿನಗೆ ಲೇಟ್ ಆಗುತ್ತೆ ಹೊರತು ನಿನ್ನ ಸಾಧನೆಗೆ ಅವರೆಲ್ಲ ಬಂದು ಕಲಿಸ್ತಾ ಇದ್ದಾರೆ. ಇದನ್ನಲ್ಲಿ ಐ ಹ್ಯಾವ್ ಟು ಆ್ಯಡ್ ಒನ್ ಪಾಯಿಂಟ್. ಒನ್ ಆಫ್ ದ ಸೆಲೆಬ್ರಿಟಿ ವಾಸ್ ಟೆಲ್ಲಿಂಗ್, ಅವ್ರು ಹೇಳ್ದಂಗೆ ನೀನು ಮಾಡ್ಕೊಂಡು ಹೋದರೆ ಇದು ನಿನ್ನ ಜೀವನ ಅಲ್ಲ, ಅದು ಅವ್ರ ಜೀವನ. ಎಕ್ಸಾಕ್ಟ್ಲಿ. ನಿನ್ನ ಜೀವನದಲ್ಲಿ ನಿನಗೇನು ಬೇಕೋ ಅದನ್ನ ನೀನು ಮಾಡ್ಕೊಂಡು ಹೋಗ್ಬೇಕು. ಅವ್ರು ಹೆಂಗೆ ಹೇಳ್ತಾರೋ ಅದನ್ನ ನೀನು ಪಾಲಿಸ್ಕೊಂಡು ಹೋಗ್ತಿದ್ಯಾ ಅಂದರೆ ಅವ್ರ ಮೂಲಕ ನಿನ್ನ ಜೀವನ. ಅಂದ್ರೆ ನಾಳೆ ಬೆಳಿಗ್ಗೆ ಇನ್ನೊಬ್ಬ ಹೇಳ್ತಾನೆ ಅಥವಾ ಇನ್ನೊಬ್ಳು ಹೇಳ್ತಾಳೆ, ಅಯ್ಯೋ ನಾಳೆ ಬೆಳಿಗ್ಗೆ ಹೋಗ್ಬಿಟ್ಟು ಬೆಟ್ಟದಿಂದ ಎಗರ್ಬಿಡು ಅಂತ, ಎಗರಕ್ಕಾಗತ್ತಾ ನಾವು? ಮತ್ತೆ ವೆರಿ ಟ್ರೂ, ವೆರಿ ಟ್ರೂ. That is how you should be. Very true. So that's how the modeling is going on right now. Yes. How is your Pooja do as a modeling, as a national champion in volleyball? Day to day life ನಿಮ್ದು ಹೆಂಗಿರುತ್ತೆ? ಮಾಡೆಲಿಂಗ್ ಅನ್ನೋದು ಬಿಟ್ಬಿಡಿ ಆಯಿತಾ. ಏನಕ್ಕಂದರೆ ಒಂದು ಡೈಲಿ ಪ್ರೋಸೆಸ್ಸಲ್ಲಿ ಮನೇಲಿ ಐ ಟೇಕ್ ಅಪ್ ಲಾಡ್ ಆಫ್ ಫೋಟೋಸ್ ನಂದೆ. ಐ ಆಮ್ ಮೈ ಓನ್ ವಾಟ್ ಟು ಸೇ, ನಾನೇ ನನ್ನ ಇನ್ಸ್ಪಿರೇಷನ್. ಓಕೆ, ಐ ಆಮ್ ದಟ್ ಪರ್ಸನ್. ಹೂ ಇಸ್ ಯುವರ್ ಇನ್ಸ್ಪಿರೇಷನ್ ಅಂತ ಕೇಳ್ತಾರೆ ಸ್ವಲ್ಪ ಜನ ನನಗೆ. ಆವಾಗ ಐ ಆಮ್ ಮೈ ಓನ್ ಇನ್ಸ್ಪಿರೇಷನ್. ನಾನು ನಡೆದಿರೋ ದಾರಿಯಲ್ಲಿ ನೀನು ನಡೆಯೋಕ್ಕೂ ಆಗಲ್ಲ. ಆ್ಯಂಡ್ ಡೋಂಟ್ ಟ್ರೈ ಟು ಬಿ ಮೀ, ಯು ಕ್ಯಾನ್ ನೆವರ್ ಬಿ ಮೀ. ಟ್ರೈ ಟು ಬಿ ಯೋರ್ ಸೆಲ್ಫ್. ಆಯಿತಾ? ದಟ್ ಈಸ್ ದ ಒನ್ ಪಾಯಿಂಟ್. ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಇಸ್, ಮಾಡಲಿಂಗ್ ಅಂತ ಅಂದಿದ ತಕ್ಷಣ ವಿ ಆರ್ ಆನ್ ದಟ್ ಸ್ಟ್ರಿಕ್ಟ್ ಡಯಟ್ ಆ ಥರ ಎಲ್ಲ ಏನೂ ಇಲ್ಲ. ಡೈಲಿ ಬೆಳಗ್ಗೆ ಎದ್ದೇಳ್ತೀನಿ, 2 ನಿಮಿಷ ನನ್ನ ಡಾಗ್ ಇದೆ, ರಿಟ್ರೀವರ್ ಇದೆ ಮನೇಲಿ. ಯಾಕೆ ಹೇಳ್ತಿದ್ದೀನಿ ಇದು ಅಂದರೆ, ಮಾಡಲಿಂಗ್ ಇಸ್ ಡಿಫ್ರೆಂಟ್ ಆ್ಯಂಡ್ ಯುವರ್ ಸ್ಪೋರ್ಟ್ಸ್ ಇಸ್ ಸಮಥಿಂಗ್. ಮಾಡಲಿಂಗ್ ಇಸ್ ಸಮಥಿಂಗ್ ದಟ್ ಯು ನೀಡ್ ಟು ಬಿ ಸೋ ಕಾನ್ಷಿಯಸ್ ಅಬೌಟ್ ಯುವರ್ ಡಯಟ್. ಇಷ್ಟೇ ವೆಯ್ಟ್ ಇರಬೇಕು, ಅದು ಬಾಡಿ ಹಾಗೆ ಇರಬೇಕು. ಆಮೇಲೆ ಯು ಶುಡ್ ಬಿ ಸೋ ಪರ್ಟಿಕ್ಯುಲರ್ ಅಬೌಟ್ ಟೇಕಿಂಗ್ ಕೇರ್ ಆಫ್ ಯುವರ್ ಹೇರ್, ಯುವರ್ ಸ್ಕಿನ್ ಆ್ಯಂಡ್ ಆಲ್ ದಸ್. ಬಟ್ ಇದು ಇಲ್ಲಿ ಟಿಪಿಕಲ್ ಆಪೋಸಿಟ್. ಯು ಡೋಂಟ್ ಬಾದರ್ ಅಬೌಟ್ ಯುವರ್ ಹೇರ್, ಯು ಡೋಂಟ್ ಬಾದರ್ ಅಬೌಟ್ ಯುವರ್ ಸ್ಕಿನ್. ಯು ಆರ್ ಆನ್ ದ ಫೀಲ್ಡ್ ಆ್ಯಂಡ್ ದ ವರ್ಕೌಟ್ ದಟ್ ಯು ನೀಡ್ ಟು ಡೂ ಆ್ಯಂಡ್ ದ ಫುಡ್ ದಟ್ ಯು ನೀಡ್ ಟು ಹ್ಯಾವ್. ಐ ವಿಲ್ ಟೆಲ್ ಯು ಒನ್ ಸೀಕ್ರೆಟ್. ಹಳ್ಳಿಗಳಲ್ಲಿ ಆಡಕ್ಕೆ ಹೋದಾಗ, ಈ ಧಾರವಾಡ ಹುಬ್ಳಿ ಕಡೆ ಆಗಿರ್ಬೋದು ಅಥವಾ ಎಲ್ಲೋ ಒಂದು ಕಡೆ ನಾನು ಆಡಕ್ಕೆ ಹೋಗ್ತೀನಿ, ಆವಾಗ ಒಂದು ಸೀಕ್ರೆಟ್ ಹೇಳ್ತೀನಿ ನಿಮಗೆ. ಇವತ್ತೇನು ನಾವು ಸಿಟಿಯವರೆಲ್ಲ ವಾವ್ ಮುಖಕ್ಕೆ ಇದು ಹಚ್ಚಿದ್ರೆ ಸೂಪರ್ ಆಗಿರ್ತೀವಿ, ಮತ್ತು ಏನಪ್ಪ ನೋಡೋಕ್ಕೆ ಅಂದ ಚಂದ ಇರಬೇಕು ಅಂತೆಲ್ಲ ಏನು ಅನ್ಕೊತಾ ಇದ್ದೀವಿ. ಇವತ್ತು ಮನುಷ್ಯ ಯಾವಾಗ ನೆಮ್ಮದಿ, ಪ್ರೀತಿ, ಟೋಟಲಿ ಆಯಿತಾ, ಆಮೇಲೆ ಅವನಿಗೆ ಬೇಕಾಗಿರುವಂತಹ ಒಂದು ವ್ಯಕ್ತಿ ಪಕ್ಕದಲ್ಲಿದ್ರೆ ಅದೇ ನ್ಯಾಚುರಲ್ ಮೇಕಪ್, ಅದು ಒಳಗಿಂದ ಬಂದ್ಬಿಡುತ್ತೆ. ಅದೇ ನ್ಯಾಚುರಲ್ ಖುಷಿ, ಅದೇ ನ್ಯಾಚುರಲ್ ಡಯಟ್ ನಿಮ್ಮ ಬಾಡಿಗೆ, ಅದೇ ನ್ಯಾಚುರಲ್ ಹೆಲ್ತ್. ಸೊ ವೆಲ್ ಸೆಡ್, 100%. ಐ ಲೈಕ್ ದಿಸ್. ಓಕೆ, ಸೊ ಪ್ಲೀಸ್ ಮಾಡೆಲಿಂಗಲ್ಲಿ ನನಗೆ ಇದುವರೆಗೂ ಕೇಳ್ತಾರೆ ಜನ, ಪೂಜಾ ನೀನು ಅವಾಗ ಹೆಂಗಿದ್ದೋ ಇವಾಗೂ ಹಂಗೆ ಇದೆಯಾ, ವಾಟ್ ಯು ಡೂ ಅಂತ.
ದಿಸ್ ಇಸ್ ಮೈ ಓನ್ ಸೀಕ್ರೆಟ್. ಐ inner ಬಿಲೀವ್ ಇನ್ inner ಇಟ್. inner self of happiness brings in on ಯಾರ your ಬಗ್ಗೆ face. ಆದ್ರೂ ಒಳಗಡೆ ನಾವು ಕೆಟ್ಟದೇನೋ ಯೋಚನೆ ಮಾಡಿಕೊಂಡು ಒಂದು ಕೆಟ್ಟದ್ದು ಯೋಚನೆ ಮಾಡಿಕೊಂಡು ಕೆಟ್ಟದೇನೋ ಭಾವನೆಗಳು ಇಟ್ಕೊಂಡಿದ್ರೆ ದಟ್ ಟೈಮ್ ನಿಮ್ಮ ಲೈಫಲ್ಲೆಲ್ಲ ರೋಗಗಳು ಅಂಟ್ಕೊಬೋದೇನೋ. ಇಲ್ಲಾಂದ್ರೆ ಮನುಷ್ಯ ಖುಷಿಯಾಗಿರ್ಬೇಕಂದ್ರೆ ಒಬ್ರ ಬಗ್ಗೆ ಒಳ್ಳೇದು ಯೋಚನೆ ಮಾಡಬೇಕು. ವೆರಿ ಟ್ರೂ. ಹೌದು, ನಾವು ಎಷ್ಟು ನೀಟಾಗಿ ಮನಸ್ಸಿಂದ ಒಳ್ಳೇದಾಗಿರ್ತೀವೋ ಅದು ಹೊರಗಡೆನೂ ಕಣ್ಮುಖದಲ್ಲಿ ಅಷ್ಟೇ ನೀಟಾಗಿ ಚೆನ್ನಾಗಿರ್ತೀವಿ. ಹಾಗೆ ನೀಟಾಗಿ ಖಂಡಿತವಾಗ್ಲೂ. ಕಾಣಿಸ್ಬಿಡುತ್ತೆ. ವೆರಿ ಟ್ರೂ. ನವ್ ಯು ನೋ ವೈ ಐ ಲುಕ್ ಸ್ಟಿಲ್ ಯಂಗ್. See, I told you, you don't look like a mom, okay? So that is why ನಾನು ನಿಮ್ಮ ಹತ್ರ ಟಿಪ್ಸ್ ಕೇಳೋಣ ಅಂತ ಅನ್ಕೊಂಡೆ, ಬಟ್ ಫೈನಲಿ ರೈಟ್. ಸೊ ಇವಾಗ ಸ್ಪೋರ್ಟ್ಸ್ ಆಯಿತು ಆ್ಯಂಡ್ ದೆನ್ ಯು ಆಲ್ರೆಡಿ ಬಿಲ್ಟ್ ಇನ್ ಒನ್ ನೇಮ್, ಒನ್ ಫೇಮ್ ಬಂದಿದೆ, ಒಂದು ಐಡೆಂಟಿಟಿ ಬಂದಿದೆ, ಆಯಿತಾ? ವಾಟ್ ನೆಕ್ಸ್ಟ್? ಹ್ಯಾವ್ ಯು ಬೀನ್ ಪೋಸ್ಟೆಡ್ ಸಮ್ವೇರ್ ರೈಟ್ ನೌ ಫ್ರಮ್ ದ ಸ್ಪೋರ್ಟ್ಸ್? Do you have that support coming in from the academy? Yes, That's yes, nice. yes. So I can tell you this finally. I'm appointed in Central Tax Bangalore. That's nice. Congratulations. So thank you so much. I'm appointed now. So I'm working for Central Tax Bangalore. Amazing. So ನನಗೆ ಇದು ಅನ್ನ ಕೊಟ್ಟಿರ್ತಕ್ಕಂಥ ಒಂದು ಡಿಪಾರ್ಟ್ಮೆಂಟ್ ಏನಿದೆ, ದೇ ರೆಕಗ್ನೈಸ್ಡ್ ಮೈ ಟ್ರೂ ಸೆಲ್ಫ್ ಆ್ಯಂಡ್ ಟು ಈಚ್ ಆ್ಯಂಡ್ ಒನ್ ಆಫ್ ದೆಮ್ ಇನ್ ಮೈ ಡಿಪಾರ್ಟ್ಮೆಂಟ್ ಆ್ಯಂಡ್ the committee members and all of them, I thank them because ಇವತ್ತು ಒಂದು ಹೆಣ್ಮಗುಗೆ ನೀವು ಸಾಧನೆನ ಗುರುತಿಸ್ಬಿಟ್ಟು ಒಂದು ಆ ರೆಕ್ರೂಟ್ಮೆಂಟ್ ಪ್ರೋಸೆಸಲ್ಲಿ ಕರೆದಾಗ ಐ ಥಿಂಕ್ ಒಬ್ರಿಗೆ ಜಾಬ್ ಸಿಗೋದು ಇವಾಗ ಮ್ಯಾಮ್ ತುಂಬ ಟಫ್ ಆಗಿದೆ, ಪ್ರತಿಯೊಂದು ಸೆಕ್ಟರಲ್ಲೂ ಆಗಿರ್ಬೋದು. ಬಟ್ ಅಂಥ ಟೈಮಲ್ಲಿ ಅಟ್ ದ ಏಜ್ ಆಫ್ 27 ಐ ಗಾಟ್ ಮೈ ಜಾಬ್ ಅಂದಾಗ ಸಮ್ವೇರ್ ಡೌನ್ ದ ಲೈನ್ ಐ ಫೆಲ್ಟ್ ಓಕೆ, ಐ ಥಿಂಕ್ ಐ ಶುಡ್ ನನಗಿನ್ನ ಮುಂಚೆನೇ ಸಿಗಬೇಕಿತ್ತು ಅಂತ ಅನಿಸ್ತಾ ಇತ್ತು. ಬಟ್ ಎವ್ರಿಥಿಂಗ್ ಹ್ಯಾಸ್ ಅ ಟೈಮಿಂಗ್ ಮ್ಯಾಮ್. ಇಂಥ ಟೈಮಲ್ಲಿ ನಿನಗೆ ಆದ್ರೇ ನಿನಗೆ ಒಳ್ಳೇದು ಆ ಥರ. ಆ್ಯಂಡ್ ಐ ಆಮ್ ಫೈನಲಿ ಅಪಾಯಿಂಟೆಡ್. ಸೊ ಆ್ಯಂಡ್ ಟು ಡೂ ಲಿಸ್ಟಲ್ಲಿ ಏನೇನೆಲ್ಲ ನಂದೊಂದು ಆಸೆ ಮತ್ತು ಆ್ಯಂಬಿಷನ್ಸ್ ಇತ್ತು, ನಾನು ಪ್ರತಿಯೊಂದು ನನ್ನ ತಂದೆ ತಾಯಿಗೋಸ್ಕರ ಮಾಡ್ಕೊಂಡೇ ಬರ್ತಾಯಿದ್ದೀನಿ. ಇವತ್ತು ಅಷ್ಟೇ ಮ್ಯಾಮ್, ಐ ವಿಲ್ ನಾಟ್ ಸ್ಟಾಪ್. ನಾನು ಖಂಡಿತವೂ ಸ್ಟಾಪ್ ಮಾಡಲ್ಲ. ಯಾರೇನು ಬೇಕಾದರೂ ಹೇಳ್ಕೊ, ಯಾರೇನು ಬೇಕಾದರೂ ಮಾಡು, ಓಕೆನಾ? ದ ಒನ್ ಥಿಂಗ್ ಐ ಕ್ಯಾನ್ ಟೆಲ್ ಯು, ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೇದೇ ಆಗೋದು. ಟೋಟಲಿ ಅಗ್ರಿ ದಿಸ್. ಆಯಿತಾ? ಕೆಟ್ಟ ಮನುಷ್ಯ ಏನು ಇವತ್ತಿದ್ದಾನೆ, ಯು ವಿಲ್ ಸಿ ಯೋರ್ ಫ್ಯೂಚರ್. ಯಾವ ಥರ ನೋಡ್ತೀಯ ಅಂದರೆ ನಿಂಗೆ ಗೊತ್ತಾಗಲ್ಲ. ನೀನು ದಿನನಿತ್ಯ ಕಾರ್ಯದಲ್ಲಿ ಯಾವ್ಯಾವ ಥರ ಉಗಿಸ್ಕೋತಾ ಇದೆಯೋ ಅದು ನಮಗೆ ಗೊತ್ತಿಲ್ಲ. ಬಟ್ ಒಂದಂತೂ ನಿಜ, ಒಂದು ಮನುಷ್ಯಂಗೆ ಒಳ್ಳೆಯದೇ ಹಾರೈಸಿ ಹೊರತು ಕೆಟ್ಟದ್ದು ಹಾರೈಸ್ತಾ ಇದೆಯಾ, ನಿನ್ನ ಜೊತೆ ಕೆಟ್ಟದೇ ಆಗೋದು. ಅದು ನನಗೆ ಮಾಡಿದ್ಯಾ ಅಂತ ಅಲ್ಲ, ನಿನಗೆ ಗೊತ್ತಾಗುತ್ತೆ. ಒನ್ ಫೈನ್ ಡೇ ನಿನಗೆ ಗೊತ್ತಾಗುತ್ತೆ, ನಾನು ಈ ವ್ಯಕ್ತಿ ಬಗ್ಗೆ ಅವತ್ತು ಹಿಂಗೆ ಅಂದ್ಕೊಂಡಿದ್ದೆ, ಇದು ನನಗೆ ತಟ್ಬಿಡ್ತು ವಾಪಸ್ಸು ಅಂತ. ಸೊ ಐ ಟೋಟಲಿ ಅಗ್ರಿ. ನಾನು ನಂಬ್ತೀನಿ, ಇದನ್ನು ಖಂಡಿತವಾಗ್ಲೂ ನಂಬ್ತೀನಿ. ಅದು ಇರುತ್ತೆ ಹೇಳಿ, ದಟ್ ಕರ್ಮ ವಿಲ್ ಆಲ್ವೇಸ್ ಹಿಟ್ ಬ್ಯಾಕ್. 100% ಸರಿಯಾಗಿ ಕೊಡುತ್ತೆ. ನಂಬಿರೋ ದೇವ್ರ ಕೈ ಬಿಡಲ್ಲ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಒಳ್ಳೆತನನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು. ನಮ್ಮ ವ್ಯಾಲ್ಯೂಸ್ನ ಯಾವತ್ತೂ ಬೇರೆಯವ್ರಿಗೋಸ್ಕರ ಚೇಂಜ್ ಆಗಲೂಬಾರ್ದು. ದಟ್ ಈಸ್ ಓನ್ಲಿ ದ ಥಿಂಗ್ ವಿಚ್ ವಿಲ್ ಆಲ್ವೇಸ್ ಒಂದು ಅರ್ಥ ಆಗಲ್ಲ ಮ್ಯಾಮ್, ಮನುಷ್ಯ ಏನಕ್ಕೆ ಚೇಂಜ್ ಆಗಬೇಕು ಅನ್ಕೊಂತಾನೆ. ಕರೆಕ್ಟ್. ನಿನಗೆ ಒಳ್ಳೆ ರೀತಿಯಲ್ಲಿ ಚೇಂಜ್ ಆಗ್ತಿಲ್ಲ ಅಂದಮೇಲೆ ಕೆಟ್ಟ ರೀತಿಯಲ್ಲೂ ಚೇಂಜ್ ಆಗಬೇಡ. ಕರೆಕ್ಟ್. ಹೌದು, ಬೇಡ. ನಿನ್ನ ತನ ನೀನೇನಕ್ಕೆ ಬಿಟ್ಕೊಡ್ತೀಯ? ಹೌದು. ಸೊ ಯಾರೋ ಇವತ್ತು ಬಂದ್ಬಿಟ್ಟು ನೀನು ಹಿಂಗಲ್ಲ ಹಂಗೆ ಅನ್ನಕ್ಕೆ, ಮತ್ತು ಇನ್ನು ಯಾವ ಥರ ಆಯಿತು ನಿನ್ನ ಜೀವನ? ಹೆಂಗೆ ಅನ್ಸುತ್ತೆ ಅಂದರೆ, ಇಷ್ಟೊಂದು ಲೈಫ್ ಬಗ್ಗೆ ಮಾತಾಡ್ಬೇಕಾದ್ರೆ ಐ ನೋ ವಾಟ್ ಯು ಹ್ಯಾವ್ ಆ್ಯಕ್ಚುಲಿ ಗಾನ್ ಥ್ರೂ. ಅದು ಎಲ್ಲರಿಗೂ ಬರಲ್ಲ. ಈಗ ಯಾರಿಗಾನ ಒಬ್ರಿಗೆ ಬಿರಿಯಾನಿದು ಹೇಗೆ ಫ್ಲೇವರ್ ನಿಂಗೆ ಇಷ್ಟ ಆಗುತ್ತೆ ಅಂದರೆ ಅದನ್ನು ಚೆನ್ನಾಗಿ ಫ್ಲೇವರ್ನ ಟೇಸ್ಟ್ ಮಾಡಿರ್ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದು. ಸೊ ಯು ಸೀನ್ ದ ಟೇಸ್ಟ್ ಆಫ್ ಯುವರ್ ಲೈಫ್ ಸೋ ವೆರಿ ವೆಲ್. ದಟ್ ಈಸ್ ವೈ ಯು ಮ್ಯಾಮ್ ಚಿಕ್ಕ ಏಜಲ್ಲೇ ಗೊತ್ತಾಗ್ಬಿಟ್ಟಿದೆ ಇವಾಗ. ಎಕ್ಸಾಕ್ಟ್ಲಿ, ಅದಕ್ಕೆ ಯು ಬೀನ್ ಏಬಲ್ ಟು ಎಕ್ಸ್ಪ್ರೆಸ್ ದಟ್ ಸೆಲ್ಫ್ ಸೋ ಮಚ್ ಅಲ್ವಾ? ಐ ಹ್ಯಾವ್ ಗಾನ್ ಥ್ರೂ ಲಾಟ್ ಆಫ್ ಥಿಂಗ್ಸ್. ತುಂಬ ಹೋಗಿದ್ದೆ, ಬಟ್ ಅದೇ ನನಗೆ ಇವತ್ತು ಸ್ಟ್ರೆಂತ್ ಆಗಿದೆ ಅಂದರೆ ಆ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಆ್ಯಂಡ್ ಇವತ್ತೆಲ್ಲ ನನ್ನ ಸರ್ಕಲಲ್ಲಿ ಏನೆಷ್ಟು ರಿಯಲ್ ಫ್ರೆಂಡ್ಸ್ ನನಗಿದ್ದಾರೆ, ಆ ರಿಯಲ್ ಫ್ರೆಂಡ್ಸ್ ಕೂಡ ಇವತ್ತು ಒನ್ ಆಫ್ ದ ರೀಸನ್ಸ್ ನಾನು ಇಲ್ಲಿರೋಕ್ಕೆ. ಆ್ಯಂಡ್ ಆ ಜರ್ನಿನ ನಾನು ಮಿಸ್ ಮಾಡೋಕ್ಕೆ ಆಗಲ್ಲ. ಇವತ್ತು ನನ್ನ ಸರ್ಕಲ್ ಒಳಗಡೆ ಅಷ್ಟು ಈಸಿನಲ್ಲ ಮ್ಯಾಮ್ ಬರೋಕ್ಕೆ, ಒಂದು ಫ್ರೆಂಡ್ ಆಗಿ. ಅಥವಾ ಮುಂಚೆ ಇರ್ತಾ ಇತ್ತು, ಎಲ್ಲರೂ ಮನ್ಸಾರೆ ಹಚ್ಕೊಂಡ್ಬಿಡ್ತಿದ್ದೆ, ಮನ್ಸಾರೆ ನಂಬಿಡ್ತಿದ್ದೆ. ಬಟ್ ಇವಾಗ ನಮಸ್ಕಾರ. ಇಫ್ ಯು ಹ್ಯಾವ್ ಟು ನೇಮ್ ಅ ಟೈಟಲ್ ಫಾರ್ ಯುವರ್ ಲೈಫ್ ಆಫ್ ಬುಕ್, what would you name? The rebel girl who made her story, recreated her story herself. That's very nice. I can tell that. Very nice. ಸೊ ನಾನು ಯಾವತ್ತೂ ಅಷ್ಟೇ ನನ್ನ ಸ್ಟೋರಿನ ರೀರೈಟ್ ಮಾಡಿದ್ದೀನಿ ಪ್ರತಿಯೊಂದು ಫೇಸ್ ಆಫ್ ಲೈಫಲ್ಲಿ. ನನ್ನ ತಂದೆ ತಾಯಿಗೆ ಎಷ್ಟೋ ವಿಷಯ ಗೊತ್ತೇ ಇರಲ್ಲ, ನಾನು ಎಂಥ ಸ್ಟ್ರಗಲ್ ಮಾಡಿದ್ದೀನಿ ನನ್ನ ಲೈಫಲ್ಲಿ ಅಂತ ಇನಿಷಿಯಲಿ. ಬಟ್ ಅದಾದಮೇಲೆ ಎಲ್ಲ ನಿಜ ನನ್ನ ತಂದೆ ತಾಯಿ ಹೇಳಿಬಿಟ್ಟಿದ್ದೆ. ಬಿಕಾಸ್ ನನಗೆ ನನ್ನ ತಂದೆ ತಾಯಿ ಯಾವಾಗ ಬೆಸ್ಟ್ ಫ್ರೆಂಡ್ ಆದರೂ ಪ್ರತಿಯೊಂದನ್ನು ಹೇಳಿದ್ದೀನಿ ಮ್ಯಾಮ್, ಪ್ರತಿಯೊಂದನ್ನು. ಆ್ಯಂಡ್ ದೇ ನೋ ಲೈಕ್ A to Z ಇವಾಗ. ಸೊ ಇವತ್ತು ಹೇಳ್ತಾರೆ ನನ್ನ ತಂದೆ ತಾಯಿ, ಐ ಥಿಂಕ್ ಒಂದು ಹೆಣ್ಮಗುಗಿನ ನೀನು ಗಂಡು ಮಗುವಾಗಿ ಬದುಕಿದ್ಯಾ,
That's so ಅಂತ. good. ಆ್ಯಂಡ್ ಐ ಲವ್ ಬೀಯಿಂಗ್ ದಟ್ ಪರ್ಸನ್. ಯಾಕಂದರೆ ಹೆಣ್ಮಗು ಏನಕ್ಕೆ ಇಲ್ಲ ಗಂಡು ಮಗು ಅಂತ ಹೇಳ್ತೀವಿ ಅಂದರೆ, ಹಂಗಂತ ಹೆಣ್ಮಕ್ಳು ಡೌನ್ ಅಂತ ನಾನು ಹೇಳ್ತಿಲ್ಲ. ಹೆಣ್ಮಕ್ಳು ಒಂದು ತಾಯಿ ಆಗೋದು ಯಾವ ಥರ ಒಂದು ಜರ್ನಿ ಇದೆ, ಅವ್ರಿಗೆ ಎಷ್ಟು ಒಂದು ಇದಿದೆ, ವ್ಯಾಲ್ಯೂ ಕೊಡ್ತೀವಿ ನಾವು ಪ್ರತಿಯೊಂದಕ್ಕೂ ಅಂತ. ಬಟ್ ಗಂಡು ಮಗು ಅಂತ ಬಂದಾಗ ಆ ಧೈರ್ಯ ಇದೆಯಲ್ಲ, ಅವ್ರು ತೊಗೊಳ್ಳೋಂಥ ಒಂದು ಸಾರ್ಟ್ ಆಫ್ ಟೈಮಲ್ಲಿ ಆ ಧೈರ್ಯನ ನಾವು ಆ ಧೈರ್ಯನ ತೊಗೊಬೇಕು. ಮತ್ತು ಅವ್ರ ಫ್ರೆಂಡ್ಶಿಪ್ಪಲ್ಲಿ ನೋಡಿದ್ದೀರಾ ನೀವು, 2 ನಿಮಿಷ ಹಿಂಗೆ ಬಿಟ್ಟೋಗಿರುತ್ತೆ ಮಾತು, ಬಾರೋ ಮಚ್ಚ ಮರ್ತೋಗೋ, ಸರಿ ಹೋಗೋಣ ಬಾರೋ ಅಂತ ಕರೆದಿರ್ತಾರೆ. ನಮ್ಮ ಹುಡುಗಿರಲ್ಲ ಹಂಗಲ್ಲ, ನೋಡೆ ಅವಳು ಹಂಗಂತೆ ಇವಳು ಹಿಂಗಂತೆ ಅಂತೆಲ್ಲ ಚೆನ್ನಾಗಿ ಎತ್ಕೊಟ್ಬಿಡೋದು, ನಾಳೆ ಬೆಳಿಗ್ಗೆ ಅವಳ ಜೊತೆನೇ ಚೆನ್ನಾಗಿರೋದು. ಇದು ಯಾವ ಥರ ಅಂತ ಅಲ್ವಾ? ಸೊ ಐ ಪ್ರಿಫರ್ ಬಾಯ್ಸ್ ಫ್ರೆಂಡ್ಶಿಪ್. ನಾನು ಇವಾಗ ನನ್ನ ಫ್ರೆಂಡ್ ಜೊತೆ ನಾನು ಹಂಗೆ ಇದ್ದೀನಪ್ಪ. ನನ್ನ ಜೊತೆ ಬರೋರು ಅಷ್ಟೇ, ನಾನು ಹೇಳೋದು ಅಷ್ಟೇ, ನನಗೊಂದು ವ್ಯಕ್ತಿ ಮಾತಾಡಿ ಮುಂದೆಗಡೆ ಏನಿದೆಯೋ ಹಿಂದೆಗಡೆನೂ ಹಂಗೆ ಇರು, ನಿಯತ್ತಾಗಿರು. ಅದು ಬಿಟ್ಬಿಟ್ಟು ಇವತ್ತು ನಾನು ಸಾಚಾ ಥರ ನಾನು ಪೋಟ್ರೆ ಮಾಡ್ಕೊಳ್ಳೋದು, ಇವಾಗ ಹಿಂದೆಗಡೆ ಹೋಗ್ಬಿಟ್ಟು ಇನ್ನೊಬ್ರನ್ನ ಕೆಟ್ಟೋರು ಮಾಡೋದು, ಅದು ಮಾಡಬಾರ್ದು. What's more waiting for Pooja in the next coming years? See, as I told you, till date I have not told anyone what am I doing, and I don't know myself that what will I do. I just keep practicing, I just keep playing, I just keep learning each and every new chapters and lessons every day. So that is how it is. You cannot just predict your future sitting here, you'll be like, I'll become the next person like this. No, it's false. The day and the year lessons are very important, and that is how it goes. So I think there's a lot of things coming up, very positive things coming up on my way. And yeah, as you told me, probably I'm open for all the positive things in my life right now. That's so nice. So yes, I'm waiting for a very good I wish you all the very best. I'm sure you're going to excel more and have all your dreams come true. Thank you so much. And before we move forward, I'd asked you for a small homework, River of Life. How was your experience telling me about your River of Life? I know you didn't have too much of time to write about your life history, but you did send me a voice note. Yeah. When you were sending me those, okay, how did you feel? What was your experience? Ma'am, I'm like, ಇಷ್ಟು ದೂರ ಬಂದ್ಬಿಟ್ನಾ ನನ್ನ ಲೈಫಲ್ಲಿ, ಇಷ್ಟೆಲ್ಲ ಆಡಿದ್ದೀನ, ಇಷ್ಟೆಲ್ಲ ತೊಗೊಂಡಿದ್ದೀನ ಲೈಫಲ್ಲಿ ಅಂತ ಅನಿಸ್ತು. ಬಟ್ ದ ನೆಕ್ಸ್ಟ್ ಮಿನಿಟ್ ಏನು ಅನಿಸ್ತು ಅಂದರೆ, ಇದೇ ಲೈಫ್ ಅಲ್ವಾ, ಮತ್ತಿನ್ನೇನಕ್ಕೆ ಇಷ್ಟು ಎಕ್ಸೈಟ್ ಆಗ್ತಾಯಿದ್ದೀನಿ, ಇದೇ ಲೈಫು. ಬಂದಿರೋದೇ ಮನುಷ್ಯ ಏನೋ ಸಾಧನೆ ಮಾಡೋಕ್ಕೆ, ಒಬ್ರಿಗೆ ಹೆಲ್ಪ್ ಮಾಡೋಕ್ಕೆ, ಒಬ್ರಿಗೆ ಖುಷಿ ಕೊಡೋಕ್ಕೆ, ಇದೇ ಲೈಫು. ಸೊ ಮುಂದಕ್ಕೂ ಹಾಗೆ ಬದುಕಬೇಕು ಅನ್ನೋದು ನನ್ನ ಆಸೆ. Very nice, very nice. What do you feel about Midway Masters? Ma'am, you are doing a great job. When you said I want to do a podcast, and I thought, I'm into some, okay, this is a normal podcast, let me talk, let me have a conversation with an anchor and just let's go. That is what I thought. Okay. And afterwards, I'm like, I saw the complete stuff which you have. I'm like, oh my God, this is a real effort. And trust me, ma'am, your podcast is beautiful like you. And your behind the camera people, they are also struggling a lot. I wish them all the success, and I wish them the growth. And whatever you're here today, you will still go heights, ma'am. And this podcast is a very good experience for each one of the celeb or real storyteller who comes here and tells about his or her own experience. And I think it's like, I feel that it's like a run which I show, my God, I got that vibe. And I'm like, cool, man, I wish you all the luck. Thank you so much. If you have to say something to our audience who's listening to the show today, what would that be? One tip that you want to give? It's never too late to dream, to achieve, and never ever enter a person into your life who says you cannot do it, because that is what I've learned. And if you've got that person in your life, don't even care, buckle up your shoe and run towards your passion and your goal.
That's so nice. That's so inspiration. Thank you so much. I must say, there was a lot of mix of emotions involved in the conversation today, Yes, yes, ma'am. because there was, you started off your journey, like, being your school life, and then your, the way you built up your journey from school to a failure, I must say, a failure in the school, and then Yes, scaled yes. up to covid, I mean, sorry, what do you say, co-educational bandidagli, the way you Mm. scaled up in Christ College with the all posh different people with a different communication agirbodu, the way you scaled up, believed in yourself, and your parents supported you, scaling up to national levels. And I think we're the first women to be represent nationals for Indian volleyball as team, well. yeah, That's not senior just Indian in a team, small yeah, yeah, yeah. not a small achievement at all. That, I mean, Yes, ma'am. without the hard work and the practice on a daily basis, I'm sure in the you wouldn't have seen the sun, rain, and weather. You Yes, would have true. just been on the floor all the time saying that I'm doing it, Yes, right? ma'am. So I Yes. think that gives me a strong women, what you are. And I think I must say you were too raw today, too raw in terms of sharing your personal experience, because not many of them would actually want to talk about how they were criticized before. ನಾನು ಐ ವೆಂಟ್ ಲೋ ಲೈಕ್ ದಿಸ್ ಅಂತ ಯಾರು ಧೈರ್ಯವಾಗಿ ಮ್ಯಾಮ್ ಹೇಳ್ಕೊಳ್ಳೋದಿಲ್ಲ. ಹೇಳ್ಬೇಕು. ಹ್ಮ್. ಅವಾಗೆ ಜನಕ್ಕೆ ಗೊತ್ತಾಗೋದು. So ನಿಜ true. ನಿಜ ಗೊತ್ತಾಗ್ಬೇಕು ಜನಕ್ಕೆ. ಯಾಕಂದ್ರೆ ನನ್ನ ನಂಬಿ ಇವತ್ತು 25,000 ಜನ ಫಾಲೋವರ್ಸ್‌ನ ಫಾಲೋ ಮಾಡ್ತಿದ್ದಾರೆ ನನ್ನ. ಹ್ಮ್. ಓಕೆನಾ? ಅವ್ರಿಗೆಲ್ಲ ಪಾಪ ಪೂಜಾ ಏನು ಅಂತಾನೆ ಗೊತ್ತಿಲ್ಲ. ಸೊ ಅವ್ರು ಇವತ್ತು ನನ್ನ ಬೆನ್ನಿಂದ ನಿಂತ್ಕೊಂಡು ಇವತ್ತು ನನ್ನ ಪೋಸ್ಟ್ ಆಗಿರ್ಬೋದು, ನನ್ನ ರೀಲ್ ಆಗಿರ್ಬೋದು, ನನ್ನ ಪರ್ಸನಲ್ ಆಗಿ ಹೊರಗಡೆ ಹೋದ್ರೆ ಆಟೋಗ್ರಾಫ್ ಆಗಿರ್ಬೋದು, ಫೋಟೋ ಎಲ್ಲ ಕೇಳ್ತಾರೆ. See, that's ಆ್ಯಂಡ್ so nice. That's an ಆ achievement. ಜನಕ್ಕೋಸ್ಕರ ಆದ್ರೂ ನಾನು ನಿಯತ್ತಾಗಿರ್ಬೇಕು. ಹ್ಮ್. ಸೊ ಆ ನಿಯತ್ತನ್ನ ನಾನು ಹೋಲ್ಡ್ ಮಾಡ್ತೇನೆ ಅವ್ರಿಗೋಸ್ಕರ. ಬಿಕಾಸ್ ದೇ ಹ್ಯಾವ್ ಬಿನ್ ಮೈ ಟ್ರೂ ಸಪೋರ್ಟರ್ಸ್ ಮ್ಯಾಮ್. ನನ್ನ ಫ್ರೆಂಡ್ಸ್ ಸ್ವಲ್ಪ ಜನ ಇರಲಿಲ್ಲ, ಬಟ್ ದೇ ಹ್ಯಾವ್ ಬಿನ್ ಮೈ ಟ್ರೂ ಸಪೋರ್ಟರ್ಸ್. ಆ್ಯಂಡ್ ಐ ಥಿಂಕ್ ಅವ್ರು ನನಗೆ ಯಾವತ್ತಿದ್ರು ಖಂಡಿತಲ್ಲಿ ಇವತ್ತು ನಾನು ನಂಬ್ತೀನಿ. ಏನಕ್ಕಂದರೆ ಐ ಹ್ಯಾವ್ ಬಿನ್ ದಟ್ ಪರ್ಸನ್ ಟು ದೆಮ್. ಸೊ ಅವರು ಪಾಪ ಹಂಗೆ ಇದ್ದಾರೆ ನನಗೋಸ್ಕರ. ಇದುವರೆಗೂ ಒಂದು ನೆಗೆಟಿವ್ ಕಮೆಂಟ್ ಬಂದಿಲ್ಲ ಮ್ಯಾಮ್ ನನಗೆ, ಒಂದು ನೆಗೆಟಿವ್ That's ಕಮೆಂಟ್. amazing. That's amazing. ಸೊ ಅಷ್ಟು ನನ್ನ ಜನ ಇಷ್ಟಪಡಬೇಕಾದ್ರೆ ನಾನು ಯಾಕೆ ಸುಮ್ಮನೆ ಸುಳ್ಕತೆ ಕಟ್ಬಿಟ್ಟು ಏನೋ ಮಾಡ್ಬೋದಲ್ಲ? ನೋ 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 ನೋ. No, I really appreciate the way you were so raw in your conversation. It could be even in your personal things agirbodu, illa the way achievement agirbodu, which, I mean, people have told you also. Correct? ಹೌದು. One or two. So you gave them an answer today. I think maybe whoever is watching today, you've also given them an answer. And people who are actually talking at the back of you, you've also answered to them. And also, ಟುಡೇ ಆಲ್ಸೋ ಲೆಟ್ ಮಿ ಟೆಲ್, ಪೀಪಲ್ ಹೂ ರಿಯಲಿ ವಾಂಟ್ ಟು ಮೇಕ್ ಅಪ್ ರೂಮರ್, ಯಾರ ಬಗ್ಗೆ ಆದರೂ ಒಬ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಂದಾಗ ಇವತ್ತು ಒಂದೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ದೇವ್ರು ನಿಮ್ಮ ಹೊಟ್ಟೆನ ತಣ್ಣಗಿಟ್ಟಿರ್ಲಿ. ಯಾವ ಥರ ತಣ್ಣಗಿಟ್ಟಿರ್ಲಿ ಅಂದರೆ ನೆಕ್ಸ್ಟು ಯಾವ ಥರ ಥಂಡಿ ಫೀಲ್ ಆಗುತ್ತೆ ಅಂತಲೇ ಮರ್ತೋಗ್ಬಿಡ್ಬೇಕು, ಅಷ್ಟು ತಣ್ಣಗಿಟ್ಟಿರ್ಲಿ. I think I must say I love the conversations that you have had. Okay, and firstly, thank you so much for being a part of Thank you, this ma'am. show. Thank you. I'm sure whoever is watching this show, will, as you said, they will buck up their shoes and then Yeah. get on the Yes, floor, ma'am. and then Yes. get on their shoes. Yes, right? yes, It's ma'am. very more important that to keep chasing the life. Yes, yes, ma'am. It's okay, whatever the struggles that you go through. Okay, don't worry about. Don't doubt yourself. Yes, Get that's on the there. first point. Yes. Right. I'm sure many of our audience have actually, been inspired with the story after listening to Yes, you. yes, ma'am. There's a lot of lessons to learn from you Yes, as yes, an ma'am. individual Yes, ma'am. as well. Okay, and this is not just an end. There are more stories coming up with Midway Masters, just like Yes, Pooja's yes. stories. Keep watching, keep supporting. Thank you so much. ಧನ್ಯವಾದಗಳು.